ಗಜಮುಖದವಗೆ ಗಣಪಗೆ ಜಲ್ವತ್ರಿ ಜಗ ವಂದಿತ ನಿಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ದವಲು ತೆಂಗಿನಕಾಯಿ ಕಡಲೆಯ ಎಳ್ಳೋಳಿಗೆ ಕಪ್ಪ ಮೆಲುವವಗೆ ಬೆಳ್ಳಿಯ ಹುಲಿಗೆಜ್ಜೆಗಳ ಕಟ್ಟಿ ಕುಣಿಯುವ ಚೆಲ್ವಿನ ಗಣಪ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಭಕುತರ ಪುರಿವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರ ಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಯಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದಾಂಬುಜಗೆ ಪುಣ ಮಾಡುದ ವರ್ಣಿ ಪೆರಿ ಕಥಾಮೃತವ ಹರಿಬೋದ ಮೇಲೆ ನಾವಿಲ್ಲಿರ್ಪುದನುಚಿತವು ಹರಿಬೋದ ಮೇಲೆ ನಾವಿಲ್ಲಿರ್ಪುದನುಚಿತವು ತರಳನೆ ನೀಸಿದ ಪರೀಕ್ಷಿತಗೆ ಪಟ್ಟವ ಕಟ್ಟಿ ಸುರಲೋಕದೆಡೆಗೆ ತೆರಳುವ ದುಜಿತವೆಂದೊರೆದು ಬಳಿಕ ತರಳನ ಬರಿದುದ ತಮ್ಮ ಭೀಮಸೇನ, ಅಣ್ಣ, ಅರ್ಜುನ ಹೇಳಿದ ವಾರ್ತೆಯನ್ನು ಕೇಳಿದೆಯಾ ತಮ್ಮ? ಕೇಳಿದೆ. ಯಾವ ಶ್ರೀಹರಿ ಮಮ ಪ್ರಾಣ ಹಿ ಪಾಂಡವಾಹ ಅಂತ ನಮ್ಮನ್ನು ಸ್ವೀಕರಿಸಿದ್ದನು, ಆ ಪ್ರಾಣಗಳನ್ನು ಬಿಟ್ಟು ಶರೀರ ಸ್ವರೂಪನಾಗಿ ಹೊರಟು ಹೋದ. ಶರೀರವಿಲ್ಲದ ಮೇಲೆ ಪ್ರಾಣಗಳಿಗೆ ಅಸ್ತಿತ್ವವೆಲ್ಲಿ? ಪಂಚ ಪ್ರಾಣಗಳು ಉಳಿಯುವುದಾದರೂ ಎಲ್ಲಿ? ಆದ್ದರಿಂದ ನಾರಾಯಣನೇ ಹೊರಟು ಹೋದ ಮೇಲೆ ನರರಾದ ನಮಗೆ, ನನ್ನ ತಮ್ಮನಿಗೆ ಇಲ್ಲಿರುವುದಕ್ಕೆ ಅವಕಾಶವಿಲ್ಲ. ಶ್ರೀಕೃಷ್ಣ ಒಂದು ಕಾಲದಲ್ಲಿ ಸಾತ್ಯಕಿಯಲ್ಲಿ ಹೇಳಿದ ಮಾತು ಸತ್ಯವೆನಿಸಿತು. ಜಯದ್ರಥನ ವಧಾ ಪ್ರಕರಣದ ಹಿನ್ನೆಲೆಯಲ್ಲಿ
ಅರ್ಜುನನಿಲ್ಲದೆ ನಾನಿಲ್ಲ. ಒಂದು ವೇಳೆ ನಾನಾದರೂ ಮೊದಲು ಹೊರಟು ಹೋದೇನು, ಅರ್ಜುನನನ್ನು ಸಾಯುವುದಕ್ಕೆ ಬಿಡಲಾರೆ ಅಂತ ಹೇಳಿದ್ದ. ಸತ್ಯವಾಯಿತು ನೋಡು. ಅರ್ಜುನನನ್ನು ಉಳಿಸಿ ಕೃಷ್ಣ ಹೊರಟು ಹೋದ. ಆದರೆ ಕೃಷ್ಣ ಹೊರಟು ಹೋದ್ದು ಸಾಂಕೇತಿಕವಾಗಿ ನಾವೂ ಇನ್ನಿಲ್ಲಿರಬಾರದು ಎಂಬುದಕ್ಕಲ್ಲವೇ? ಖಂಡಿತ ಹೌದು. ಯಾರು ಏನು ಹೇಳಿದರೂ ನಾನೊಂದು ನಿಶ್ಚಯಕ್ಕೆ ಬಂದಿದ್ದೇನೆ. ಏನದು? ನಾವು ಸ್ವರ್ಗ ಹೋಗುವುದಕ್ಕೆ ಸಿದ್ಧರಾಗಬೇಕು. ಓಹೋ. ಭೂಲೋಕದಲ್ಲಿ ಇನ್ನು ಉಳಿಯುವುದಕ್ಕೆ ನಮಗೆ ಯಾವುದೇ ಆಶೋತ್ತರ ಉಳಿದಿಲ್ಲ. ಆದ್ದರಿಂದ ತಮ್ಮ, ಅಣ್ಣ, ಈ ಸಾಮ್ರಾಜ್ಯದ ಪೂರ್ಣ ಹೊಣೆಗಾರಿಕೆಯನ್ನು ಇನ್ನೂ ಚಿಕ್ಕವನಾದಂತಹ ನಮ್ಮ ಮಗು ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಸ್ವರೂಪದಲ್ಲಿ ಬಿಟ್ಟುಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅಭಿಮನ್ಯು ಕುಮಾರನಿಗೆ? ಹೌದು. ಏನು, ಪರೀಕ್ಷಿತ ನಮ್ಮ ವಂಶದಲ್ಲಿ ಉಳಿದು ಈ ಚಂದ್ರಾನ್ವಯವನ್ನು ಅವಿಚ್ಛಿನ್ನವಾಗಿ ಮುನ್ನಡೆಸುವುದಕ್ಕೆ ಏಕೈಕ ಪುತ್ರನಾಗಿ ಉಳಿದದ್ದು ನಮ್ಮ ಭಾಗ್ಯ. ಕೃಷ್ಣ ಉಳಿಸಿಕೊಟ್ಟ. ಈಗ ಪರೀಕ್ಷಿತನು ಪಟ್ಟಾಭಿಷೇಕ ಮಾಡುವುದಕ್ಕೆ ಸಕಲ ಸಿದ್ಧತೆ ಆಗಲಿ ಅಂತ ಆಜ್ಞೆ ಮಾಡಿದ್ದೇನೆ. ಅವನನ್ನು ಪಟ್ಟಾಭಿಷಿಕ್ತನಾಗಿ ಸಿಂಹಾಸನಾರೋಹಣ ಮಾಡಿಸಿ ಅವನಿಗೆ ಸಕಲ ವಿದ್ಯಾಭ್ಯಾಸ ಕೊಡಿಸುವುದಕ್ಕೆ ಕೃಪಾಚಾರ್ಯರನ್ನು ನೇಮಿಸಿದ್ದೇನೆ. ಇಂದ್ರಪ್ರಸ್ಥವು ಅನಾಯಕವಾಗಬಾರದು. ಆ ಇಂದ್ರಪ್ರಸ್ಥದಲ್ಲಿ ಯಾದವರ ಉತ್ತರಾಧಿಕಾರಿಯಾದ ವಜ್ರನನ್ನು ನಿಲ್ಲಿಸುವಂತೆ ಮಾಡಿದ್ದೇನೆ. ನಮ್ಮ ಸಕಲ ಸಾಮ್ರಾಜ್ಯವನ್ನು ರಕ್ಷಿಸುವುದಕ್ಕಾಗಿ ನಮ್ಮಲ್ಲಿ ಯೋಗ್ಯರನ್ನೆಲ್ಲ ನೇಮಕ ಮಾಡಿದ್ದಾಗಿದೆ. ಕೃಪಾಚಾರ್ಯರು ಒಂದು ಕಾಲದಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿದ್ದರೂ ನಮ್ಮ ವಂಶದ ಮುನ್ನಡೆಯುವುದಕ್ಕೆ ಅವರೇ ಆಚಾರ್ಯರಾಗಿರಬೇಕೆಂಬ ನನ್ನ ಉದ್ದೇಶ ಅದು ಸದುದ್ದೇಶವಾಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಎನ್ನುವುದರಿಂದ ಅವರು ಹೃದಯದಿಂದ ಪಾಂಡವ ಪಕ್ಷಪಾತಿ ಅಂತ ಒಪ್ಪಿಕೊಳ್ಳಲೇಬೇಕು. ಹೌದಲ್ಲ? ಆದ್ದರಿಂದ ಆ ಉತ್ತಮೋತ್ತಮವಾದಂತಹ ನಮ್ಮ ಸಿಂಹಾಸನಾರೋಹಣದ ಕೆಲಸ ಪರಿಪೂರ್ಣವಾಗಿದೆ. ನಮ್ಮನ್ನು ಅನುಸರಿಸಿ ಬಂದಂತಹ ನಮ್ಮ ಪತ್ನಿಯರೆಲ್ಲ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿ ಆಗಿದೆ. ಅರ್ಜುನನ ಪತ್ನಿಯಾದ ಚಿತ್ರಾಂಗನೆ ಮಣಿಪುರಕ್ಕೆ ನಡೆದಿದ್ದಾಳೆ. ಮತ್ತೊಬ್ಬಳು ಅವಳ ಪಾತಾಳ ಲೋಕಕ್ಕೆ ಸರ್ಪಲೋಕಕ್ಕೆ ಹೊರಟು ಹೋಗಿದ್ದಾಳೆ. ನಮ್ಮವರೆಲ್ಲ ಹೆಚ್ಚಿನವರೆಲ್ಲ ಅಲ್ಲಲ್ಲೇ ನಾವು ಬಿಟ್ಟು ಬಂದವರು, ಇಲ್ಲಿದ್ದವರೇನೂ ಅಲ್ಲ. ಸುಭದ್ರೆಯಂತೂ ಅವಳು ಯಾದವರ ಕೂಟಕ್ಕೆ ಸೇರಿದವಳಾದರೂ ಅವಳೂ ಈಗ ಇಲ್ಲಿ ಉಳಿಯುವುದಕ್ಕೆ ಮನಸ್ಸು ಮಾಡಲಿಲ್ಲ ಅಲ್ವಾ? ಈ ಎಲ್ಲ ಕಾರಣದಿಂದ ಇನ್ನು ನಮ್ಮ ಪತ್ನಿಯರನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಅವರವರ ಮಾರ್ಗಕ್ಕೆ ಬಿಟ್ಟುಕೊಟ್ಟ ಮೇಲೆ ನಮ್ಮನ್ನೇ ಅನುಸರಿಸಿ ಸಕಲ ಕ್ಷೇತ್ರಗಳಲ್ಲಿಯೂ ಬಂದ ದ್ರೌಪದಿ ಅವಳನ್ನೂ ಕೂಡಿಕೊಂಡು ನಾವು ಸ್ವರ್ಗಾರೋಹಣ ಮಾಡುವುದಕ್ಕೆ ಸಿದ್ಧರಾಗೋಣ ಆಗದೆ. ನಿನ್ನ ಆಜ್ಞೆ. ಅಂತ್ಯೇಷ್ಟಿಯನ್ನು ಪೂರೈಸಿದ್ದೇವೆ. ಕೊನೆ ಕಾಲಕ್ಕೆ ನಾವಾಗಿ ನಮ್ಮನ್ನು ಸ್ವರ್ಗಕ್ಕೆ ಕಳುಹಿಸುವುದು ಅಂತಂದರೆ ಒಂದು ರೀತಿಯಲ್ಲಿ ಅದು ಆತ್ಮಾರ್ಪಣೆ. ಆತ್ಮಾರ್ಪಣೆ ಮಾಡುವಾಗ ಮುಖದಿಂದಲೂ ಆತ್ಮದಿಂದಲೂ ಹೊರಡುವ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ದಾಕ್ಷಿಣಾಗ್ನಿಯಾಗಿ ಅದನ್ನು ಉರಿಸಿ ಅದರಲ್ಲಿ ನಮ್ಮ ಸರ್ವಸ್ವವನ್ನೂ ಕೂಡ ಹೋಮಿಸಿ ಆ ಮೂಲಕವಾಗಿ ಮತ್ತೆ ನಾವು ಸ್ವರ್ಗಾರೋಹಣವಾಗಬೇಕು. ಅಥವಾ ನಮ್ಮ ಆತ್ಮವನ್ನು ನಾವು ಕೊನೆಗೊಳಿಸಬೇಕಾಗುತ್ತದೆ. ಸುಮ್ಮನೆ ಆಗುವುದಿಲ್ಲ. ಅದಲ್ಲವಾದರೆ ಅದು ಆತ್ಮಘಾತವಾಗುತ್ತದೆ ಅಲ್ವಾ? ಆದ್ದರಿಂದ ಅದಕ್ಕೆ ಬೇಕಾದಂತಹ ಎಲ್ಲ ಯಜ್ಞಸ್ವರೂಪವಾದಂತಹ ಪ್ರಾಥಮಿಕ ಕ್ರಿಯೆಗಳನ್ನೆಲ್ಲ ಪೂರೈಸಿ ಆಗಿದೆ. ಹೋಗುವುದಕ್ಕೆ ಸಿದ್ಧರಾಗೋಣ ಆಗದೆ. ಖಂಡಿತ ಎಲ್ಲರೂ ಸಿದ್ಧರಾಗಿ ಸುದತಿ ಸಹಜಾದರಿಂದೊಡಗೂಡಿ ಹೋಗುತ್ತಿರೆ ಬದಿಯೊಳಿರ್ದೊಂದು ಶುನಕವು ನೆಟ್ಟನವನೊರಡನೆ ಬದಿಯೊಳಿರ್ದೊಂದು ಶುನಕವು ನೆಟ್ಟನವರೊಡನೆ ಬೆದರದೆ ಬರುತ್ತಿರ್ದುದತಿ ಚೋದ್ಯ ರೀತಿಯಿಂದ ಅವರಿಲ್ದು ಮುಂಬರಿದರು ಸುದತಿ ಸಹಜಾತರಿಂದೊಡಗೂಡಿ ಹೋಗುತ್ತಿರೆ ದ್ರೌಪದಿ ಹಾಗೂ ಸಹೋದರರೇ, ಅಣ್ಣ, ನನ್ನನ್ನು ಅನುಸರಿಸಿ ಬರುವುದಕ್ಕೆ ತಾವೆಲ್ಲರೂ ಸಿದ್ಧರಾಗಿದ್ದೀರಿ. ನಿಮ್ಮಲ್ಲಿ ಯಾವತ್ತೂ ಪ್ರಾಪಂಚಿಕವಾದಂತಹ ಆಶೆಗಳನ್ನೆಲ್ಲ ಕಾಣಿಸಿಕೊಳ್ಳುವಂತಹ ಅಲಂಕಾರಿಕ ವಸ್ತುಗಳಿವೆಯಲ್ಲ, ಆಭರಣಗಳು, ಅವನ್ನೆಲ್ಲವನ್ನು ಕಳಚಿಡಬೇಕು. ನೀನು ಹೇಳಿದ ಮೇಲೆ ಕಳಚಿಡುವುದು ಯಾವುದೇ ನಮ್ಮ ಪ್ರಾಪಂಚಿಕ ಸಂಬಂಧಪಟ್ಟ ಆಭೂಷಣಗಳನ್ನು ಧರಿಸಿ ಹೋಗುವುದಕ್ಕಿಲ್ಲ. ನಾವು ಹೋಗುತ್ತಾ ಇರುವುದು ಸ್ವರ್ಗಕ್ಕೆ. ಸ್ವರ್ಗಲೋಕಕ್ಕೆ ಅಂದರೆ ಅರ್ಥ ಪ್ರಾಪಂಚಿಕವನ್ನೆಲ್ಲ ಬಿಡುವುದು ಅಂತ. ಮತ್ತೊಂದು ಅಲ್ಲಿಗೆ ಈ ಆಭರಣವೂ ಬೇಡ. ಬೇಕೋ?
ಎಲ್ಲ ಸಿದ್ಧರಾದಿರಲ್ಲ? ಆಗಿದ್ದೇವೆ. ಹೊರಟು ಹೋಗೋಣ ಅಲ್ಲವೇ? ಓಹೋ, ಅದೇನು ನಮ್ಮ ಜೊತೆಯಾಗಿಯೇ ನಮ್ಮಿಂದ ಮುಂದೆ ಹೋಗುತ್ತಾ ಇದೆಯಲ್ಲ? ಹೌದು. ಒಂದು ಶ್ವಾನ, ಆ, ಅದು ಕಪ್ಪಾದ ಶ್ವಾನ. ನಮಗಿಂತಲೂ ಮುಂದೆ ನಮ್ಮ ಜೊತೆಯಲ್ಲಿ ಮುನ್ನಡೆಸುವುದಕ್ಕೆ ಒಂದು ಮೂಕ ಪ್ರಾಣಿ ಸಿದ್ಧವಾಗಿದೆ ಅಂತಂದ್ರೆ ಅಬ್ಬ ಇದೇನು ದೇವದೂತನೋ ಹೇಗೆ? ನಾಡಿನಲ್ಲಿ ಆದ್ರೆ ನಮ್ಮ ಹಿಂದೆ ಬರುವುದಿದು. ನಾವು ನಾಡನ್ನು ಬಿಟ್ಟಿದ್ದೇವೆ, ನಮ್ಮಿಂದ ಮುಂದೆ ಹೋಗುತ್ತಾ ಇದೆ ಇದು. ಆದರೆ ನಾಡಿಗಿಂತ ಭಿನ್ನವಾದಂತಹ ಯಾವುದೋ ಒಂದು ದಿವ್ಯಲೋಕಕ್ಕೆ ನಾವು ಹೋಗುವಾಗ ಬಂದ ಈ ಮೂಕ ಪ್ರಾಣಿ ಆದರೂ ಕೂಡ ಇದು ಒಂದು ದಿವ್ಯ ಶಕ್ತಿಯೇ ಆಗಿರಬೇಕಲ್ವೇ? ಆಗಿರಬಹುದು. ನಾವು ಸ್ವರ್ಗಾರೋಹಣ ಮಾಡಬೇಕಾದ್ರೆ ಹಿಮವತ್ ಪರ್ವತವನ್ನು ಏರಬೇಕಲ್ಲ? ಹೌದಣ್ಣ. ಈ ಪರ್ವತವನ್ನು ಏರುವ ಮೊದಲು ಆ ಪರ್ವತವನ್ನು ನಾವು ಪ್ರದಕ್ಷಿಣಾಕಾರವಾಗಿ ಸುತ್ತು ಬಂದು ಹೋಗಬೇಕು. ಓಹೋ, ಈ ಉದ್ದೇಶ ನನಗಿದೆ. ಆದ್ದರಿಂದ ನಾವು ಎಡಭಾಗದಿಂದ ಸುತ್ತುತ್ತಾ ಮುಂದೆ ಹೋಗಬೇಕು. ಹೀಗೆ ಸುತ್ತುತ್ತಾ ನಾವು ಬಂದು ಯಾವ ಭಾಗಕ್ಕೆ ಬಂದೆವು ಅದೋ ಮತ್ತೆ ಪುನಃ ದಕ್ಷಿಣಕ್ಕೆ ನಾವು ಮುಖ ಮಾಡ್ತಾ ಇದ್ದೇವೆ. ಈಗ ಕಾಣ್ತಾ ಇದೆಯಲ್ಲ ಆ ಭಾಗದಲ್ಲಿ, ಅದೇ ದ್ವಾರಾವತಿ. ಓಹೋ, ಅಯ್ಯೋ, ಮುಳುಗಿ ಹೋಗಿದೆ. ಕೃಷ್ಣ ಪರಮಾತ್ಮನಿದ್ದ ದ್ವಾರಾವತಿ ಮುಳುಗಿ ಹೋಗಿದೆ. ಛೇ, ಎಂಥ ವೈಭವೋಪೇತವಾದ ದ್ವಾರಾವತಿ. ದೇವೇಂದ್ರನಿಂದ ಸುಧರ್ಣ ಸಭೆಯನ್ನು ಕೊಡಲ್ಪಟ್ಟ ದ್ವಾರಾವತಿ, ವಿಶ್ವಕರ್ಮನಿಂದ ನಿರ್ಮಿತವಾದ ದ್ವಾರಾವತಿ, ಕುಬೇರನಿಂದಲೇ ಬೇಕಾದ ನವನಿಧಿಗಳ ಅರ್ಪಣೆ ಮಾಡಲ್ಪಟ್ಟ ದ್ವಾರಾವತಿ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಅಂದರೆ ಅದರ ಅರ್ಥ, ಈ ಪ್ರಪಂಚದಲ್ಲಿ ಧರ್ಮ ಸಂಸ್ಥಾಪನಾರ್ಥವಾಗಿ ಜನ್ಮವೆತ್ತಿದ ಶ್ರೀಕೃಷ್ಣನ ಆ ಇತಿಹಾಸ ಮುಳುಗಿ ಹೋದದ್ದಲ್ಲ, ಅವನ ಪ್ರಾಪಂಚಿಕ ವ್ಯವಹಾರ ಮುಳುಗಿ ಹೋಯಿತು. ಓಹೋ, ಹೋಗಲಿ, ಅದನ್ನೆಲ್ಲ ಚಿಂತಿಸುವ ಕಾಲ ಇನ್ನಲ್ಲ. ಸರಿ, ಬಂದೆವಲ್ಲ, ಇದಕ್ಕೆ ವಾಲುಕ ಅಂತ ಹೆಸರು ಈ ಸಮುದ್ರಕ್ಕೆ. ಹಿಮವತ್ ಪರ್ವತದ ಮೂಲ ಭಾಗದಿಂದ ಮೇಲ್ಮಟ್ಟದಲ್ಲಿರುವ ಈ ಸಮುದ್ರ, ಇದು ದಿವ್ಯ ಸಮುದ್ರ. ಈ ಸಮುದ್ರವನ್ನು ಕಂಡರೂ ಪಾಪಭೀತಿ ಇಲ್ಲ ಅಂತ ಹೇಳ್ತಾರೆ. ಅಂತಹ ಪಾಪಭೀತಿಯಿಂದ ನಿರ್ಮುಕ್ತವಾಗಿಸುವಂತಹ ಸಮುದ್ರವನ್ನು ಕಂಡೆವಲ್ಲ. ಮುಂದೆ ಹೋಗಬೇಕು ನಾವು. ಹೋಗೋಣವೇ? ಓಹೋ, ಮೇಲೆ ಏರೋಣವೇ? ಏರೋಣವೇ? ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಅನುಸರಿಸಿದವರು ನಾವು. ಧರ್ಮರಾಯನ ಹೆಜ್ಜೆ ಮೇಲೆ ಭೀಮನ ಹೆಜ್ಜೆ ಇದೆ, ಭೀಮನ ಹೆಜ್ಜೆ ಮೇಲೆ ಅರ್ಜುನನದ್ದು, ಆಮೇಲೆ ನಕುಲನೋ ಸಹದೇವನೋ ಮತ್ತೆ ದ್ರೌಪದಿಯೋ. ಒಂದೇ ಗೊಂಚಲಂತೆ ನಾವಿದ್ದೆವು. ಹಾ 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 ಎಂಬ ಧ್ವನಿ ಕೇಳುತ್ತಾ ಉಂಟು. ಏನು 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 ತಿರುಗಿದೆ ಅಣ್ಣ. ಪಾಂಡವರೆಬ್ಬ ಗೊಂಚಲಿನಲ್ಲಿ ಒಳಗೊಂಡಿದ್ದಂತಹ ನಮ್ಮ ಇವರ ಪತ್ನಿ ಪಂಚವಲ್ಲಭೆ ಕಳಚಿದಳಣ್ಣ. ಕಳಚಿದಳು, ಕುಸಿಲು ಬಿದ್ದಳು ದ್ರೌಪದಿ, ಕುಸಿಲು ಬಿದ್ದಳು. ಚಿಂತಿಸಬೇಡ, ನಾನು ಅದಕ್ಕೆ ಮೊದಲೇ ನಿಮಗೆ ಹೇಳಿದ್ದು, ನಾವು ಹೋಗುವುದು ಮುಂದೆ ಅಂದರೆ ಅದು ಹಿಂದೆ ತಿರುಗುವುದು ಬೇಡ ಅಂತಲೇ ಅರ್ಥ. ಅದಕ್ಕೆ ಹಿಂದೆ ಬಿದ್ದವಳು ದ್ರೌಪದಿ ಅಂತ ನಿನಗೆ ಅರಿವಾಯ್ತಲ್ವೇ? ಹೌದು. ಅವಳಿಗೆ ಒಂದು ಗರ್ವ ಇತ್ತು. ಓಹೋ, ಅದಕ್ಕೂ ಪಕ್ಷಪಾತ ಇತ್ತು. ನನ್ನನ್ನು ಮೆಚ್ಚಿ ನನ್ನನ್ನು ಬೇಕಾದಂತಹ ವೀರೋಚಿತ ಶುಲ್ಕವನ್ನಿತ್ತು ಮತ್ಸ್ಯಾಂತರ ಭೇದನ ಮಾಡಿ ತಂದವನು ಅರ್ಜುನ ಎಂಬ ಬಗ್ಗೆ ಆಕೆಗೊಂದು ಪಕ್ಷಪಾತ ಇತ್ತು. ಮತ್ತು ಉಂಟು ಬಿಡು, ಪಂಚಮಂ ಪತಿಯಶಂತಿ, ಅದು ಹೌದಪ್ಪ, ಒಂದು ಕಥೆ ಹಾಗೂ ಬಂದಿದೆ ಒಂದು ಸನ್ನಿವೇಶದಲ್ಲಿ. ಆದರೆ ಅಂತಹ ದ್ರೌಪದಿಗಿದ್ದ ಪಕ್ಷಪಾತ ಅದು ಎಂದೂ ಕೂಡ ಅವಳಿಗೆ ಸಾಧು ಅಲ್ಲ. ಆ ಪಕ್ಷಪಾತದಿಂದಲೇ ಅವಳು ಬಿದ್ದು ಹೋದಳು. ನೀನು ಚಿಂತಿಸಬೇಡ, ಹೋಗುವ ಮುಂದೆ. ಹಾಗಾದ್ದರಿಂದ ಅವಳು ಪಾತವಾದಳು. ಹೌದು ಆದಿತಣ್ಣ, ನೀನೇ ಹೇಳಿದ ಮೇಲೆ ನಿನ್ನನ್ನು ಅನುಸರಿಸುವುದೇ ನಾನು. ಹೋಗುವಲ್ಲ? ಹೋಗೋಣ. ಸಹದೇವನು ಬಿದ್ದನಲ್ಲ ಅಣ್ಣ. ಏನು ಮಾಡೋದು, ಅವನಿಗೂ ತಾನೊಬ್ಬ ಜ್ಞಾನಿ ಎಂಬ ಅಹಂ ತಲೆಯಲ್ಲಿತ್ತು. ಇರಬಾರದು. ಜ್ಞಾನಿಗಳು ಬಹಳ ಮಂದಿ ಇದ್ದಾರೆ, ನಾನು ಕಲಿತದ್ದು ಬಹಳಷ್ಟು ಉಂಟು ಅಂತ ಅವ್ರು ತಿಳ್ಕೊಳ್ಬಾರದು. ಸದಾ ಕಲಿಯೋನು ಅಂತ ತಿಳ್ಕೊಳ್ಬೇಕು. ಸ್ತ್ರೀಯರಲ್ಲಿಯೂ, ಶಾಸ್ತ್ರಗಳಲ್ಲಿಯೂ, ಸ್ವಾಮಿಯಲ್ಲಿಯೂ ತನಗೆ ವಶವಾಯಿತೆನ್ನು ಮೈ ಮರೆತಿರಲಾಗದು. ದೊಡ್ಡ ತಿಳಿದವರಂತ ಮಾತದು. ಆ ಮಾತಿನಿಂದ ಏನು ಅರ್ಥವಾಗ್ತದೆ, ನಾನು ಕಲ್ತದ್ದೆಲ್ಲ ನನಗೆ ಕರಗತವಾಗಿದೆ ಅಂತ ಇರಬಾರದು. ಅವನು ಸದಾ ಓದುವವನಾಗಿರಬೇಕು. ಅವನಿಗಿದ್ದ ಹೆಮ್ಮೆ ಅದು ನಾಶವಾಯಿತು, ಬಿದ್ದು ಹೋದ. ಹೆಮ್ಮೆ ಬಿದ್ದು ಹೋಯಿತು. ಏನು ಏನಾಯಿತು? ಹೋಗೋಣ ಅಣ್ಣ. ನಮ್ಮ ಚಿಕ್ಕಮ್ಮನಿಗೆ 2 ಮಕ್ಕಳಿದ್ದದ್ದು. ಹೌದಪ್ಪ.
ಒಬ್ಬನು ಮೊದಲೇ ಬಿದ್ದಿದ್ದಾನೆ, ಹಾ ಮತ್ತೊಬ್ಬ ನಕುಲ ಈಗ ತಾನೇ ಬಿದ್ದ. ಬಿದ್ದ. ಅವನಿಗೆ ತಾನೊಬ್ಬ ಸುಂದರ ಪುರುಷನೆಂಬ ಅಹಂಭಾವ. ಸೌಂದರ್ಯದಲ್ಲಿ ಅತಿಯಾದ ಸುಂದರ. ದ್ರೌಪದಿಗೂ ಸ್ವಲ್ಪ ಇತ್ತು ಅವನ ಬಗ್ಗೆ. ಆಗಾಗ ಅವನ ಸೌಂದರ್ಯವನ್ನು ಮಿಕ್ಕವರೆದುರಲ್ಲಿ ಹೊಗಳುತ್ತಿದ್ದಿಲ್ಲ ಅವಳು. ಅವನಿಗೂ ಅದು ಇತ್ತು, ನಾನು ಬಹಳಷ್ಟು ಸುಂದರ ಅಂತ. ಆ ಅಹಂಭಾವದಿಂದಲೇ ಅವನು ಬಿದ್ದು ಹೋದ. ಅಹಂಭಾವ ಯಾರಿಗೂ ಸಲ್ಲದು. ಹೋಗೋಣ, ಬರ್ತಾದ ನನಗೆ ಬರಬೇಕು ಅಂತ ಕಾಣೋದೇ ಇಲ್ಲ. ಯಾಕೋ ಬಿದ್ದ ಅರ್ಜುನನನ್ನು ಬಿಟ್ಟು ಬರುವುದಕ್ಕಾಗುತ್ತದ ಅಣ್ಣ? ನಮ್ಮ ಅರ್ಜುನ ಬಿದ್ದನಲ್ಲ. ಅವನಿಗೆ ಪರಾಕ್ರಮದಲ್ಲಿ ಹೆಮ್ಮೆ. ನನ್ನಂತಹ ಪರಾಕ್ರಮ ಇನ್ನೊಬ್ಬನಿಲ್ಲ ಅಂತ ಹೇಳ್ತಾ ಇದ್ದ. ಹೆಚ್ಚೇಕೆ ಯುದ್ಧ ಪ್ರಾರಂಭಕ್ಕೆ ಒಂದೇ ದಿನದಲ್ಲಿ ಕೌರವ ಸೈನ್ಯವನ್ನು ನಾಶ ಮಾಡ್ತೇನೆ ಅಂತ ಅಂದಿದ್ದ. ಆ ರೀತಿಯಾದಂಥ ಯಾವತ್ತೂ ಮಾತನ್ನು ಕೊಡಬಾರದು, ಯಾರಿಗೂ ಪ್ರತಿಜ್ಞೆ ಮಾಡಬಾರದು. ಮಾಡಿದ ಮೇಲೆ ಅದನ್ನು ಪೂರೈಸಬೇಕು. ಅರ್ಜುನ ಅದನ್ನು ಪೂರೈಸಲಿಲ್ಲ. ಆದ್ದರಿಂದ ಸುಮ್ಮನೆ ಆಶ್ವಾಸನೆ ಕೊಡುವಂತಹ ಬುದ್ಧಿ ಉಂಟಲ್ಲ ಅವನದು, ಮಾತ್ರವಲ್ಲ ಪರಾಕ್ರಮಿ ಎಂಬ ಹೆಮ್ಮೆ ಉಂಟಲ್ಲ, ಅದು ಅವನನ್ನು ಬೀಳಿಸಿತು. ತಮ್ಮ, ನೀನ್ ಯಾಕೆ ದುಃಖಿಸ್ತಿ? ಹೋಗುವ ಮುಂದೆ. ಆಗಲಿ, ಹೋಗೋಣ ಹೋಗೋಣ. ಅಣ್ಣ, ಬಿದ್ದೆ 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 ತಮ್ಮ. ಬಿದ್ದೆ. ಭೀಮಾ, ಬಿದ್ಯಾ? ಅಯ್ಯೋ ಅಯ್ಯೋ ತಮ್ಮ, ನೀನು ಬಿದ್ದ ಮೇಲೆ ನಾನು ಉಳಿಯುವುದಕ್ಕೆ ಎಲ್ಲಿದೆ ತಮ್ಮ? ನಿನ್ನನ್ನು ಬಿಟ್ಟು ನಾನು ಉಳಿಯುವುದಕ್ಕಿದೆ? ಅಯ್ಯೋ 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 ಅಯ್ಯೋ, ಬಸವಳಿದು ಬಿದ್ದು ಹೋದೆ ನಾನು. ಹಾಂ, ಏನು ಮಾಡಲಿ? ಯಾರನ್ನು ಬಿಟ್ಟರೂ ನಾನು ಭೀಮನನ್ನು ಬಿಡಲಾರೆ. ಯಾರನ್ನು ಬಿಟ್ಟರೂ ಬಿಡಲಾರೆ. ಆ ವಾರಣಾವತದಲ್ಲಿ ಅರಗಿನ ಮನೆಯಿಂದ ನಮ್ಮನ್ನು ಹೊರಗೆ ಕರೆತು ತಂದು ಭೀಮಸೇನ, ಅಲ್ಲಿಂದ ಮುಂದೆ ಕಾಡಿನಲ್ಲಿ ನಮ್ಮನ್ನು ಹೊತ್ತು ತನ್ನವ ಭೀಮಸೇನ, ಹಿಡಿಮನ ಬಾಯಿಯಿಂದ ನಮ್ಮನ್ನು ಬಿಡಿಸಿ ತಂದವ ಭೀಮಸೇನ, ಬಕನ ಪರಾಕ್ರಮದ ಕ್ಷೇತ್ರದಿಂದ ಅವನನ್ನು ಹೊಡೆದುರುಳಿಸಿ ಉಳಿಸಿದವ ಭೀಮಸೇನ. ಭೀಮಸೇನ, ಎಲ್ಲೆಲ್ಲೂ ಭೀಮಸೇನ. ವಿರಾಟ ನಗರಿಯಲ್ಲಿ ನಮ್ಮ ಪತ್ನಿಯ ಮಾನವನ್ನು ಉಳಿಸಿದವನು ಭೀಮಸೇನ. ನಮ್ಮ ಪ್ರತಿಸ್ಪರ್ಧಿಯಾಗಿ ನಮ್ಮನ್ನು ಅನ್ಯಾಯದ ಮಾರ್ಗದಿಂದ ಕೊಲ್ಲುವುದಕ್ಕೆ ಬಗೆದ ಕೌರವ ದುಶ್ಯಾಸನರನ್ನು ನಾಶ ಮಾಡಿದವ ಭೀಮಸೇನ. ಅವನು ಬಿದ್ದು ಹೋದನೆ. ತಮ್ಮ, ನಿನ್ನನ್ನು ನಾನು ಬಿಡಲಿಕ್ಕಿಲ್ಲ ತಮ್ಮ. ಇದು ನಿನ್ನ ಹೆಗಲ ಮೇಲೆ ಹಾಕಿಕೊಂಡೇ ಸ್ವರ್ಗಕ್ಕೆ ಹೋಗ್ತೇನೆ ತಮ್ಮ. ನಿನ್ನನ್ನು ಕರ್ಕೊಂಡೇ ಸ್ವರ್ಗಕ್ಕೆ ಹೋಗ್ತೇನೆ ನಾನು, ಹೋಗ್ತೇನೆ. ಏನು ವಿಚಿತ್ರ ಇದು ಅಂತ. ಕಬ್ಬಿಣಕ್ಕೆ ತುಕ್ಕು ಬರ್ತದೆ ಲೋಕದಲ್ಲಿ, ಬಂಗಾರಕ್ಕೆ ತುಕ್ಕು ಹಿಡಿಯಿತಲ್ಲ. ಧರ್ಮರಾಜನೇ ಭ್ರಾಂತನಾಗಿ ಹೋಗಿದ್ದಾನೆ. ಸ್ವರ್ಗಾರೋಹಣವನ್ನು ಮಾಡುವಂತಹ ಆತುರದಲ್ಲಿ ತಮ್ಮನನ್ನುವಂತಹ ವ್ಯಾಮೋಹವನ್ನು ಬಿಡದೆ ಅವನ ಏರುವಿಕೆಗೆ ಇದೊಂದು ತೊಡಕಾಗಿ ಪರಿಣಮಿಸಿದೆ. ಸರಿ ಮಾಡಬೇಕು. ಹೀಗೆ ಹೋಗುವುದಲ್ಲ. ಒಬ್ಬ ಬ್ರಾಹ್ಮಣನ ವೇಷ ಧರಿಸಿಕೊಂಡದ್ದೇ ಈ ಉದ್ದೇಶಕ್ಕಾಗಿ. ಒಂದು ಅಶ್ವತ್ಥದ ಒಣ ರೆಂಬೆಯನ್ನು ತಲೆ ಕೆಳಗಾಗಿ ನೆಲದಲ್ಲಿ ಊರಿದ್ದೇನೆ. 1000 ತೂತುಗಳುಳ್ಳಂತಹ ಒಂದು ಕುಂಭದಲ್ಲಿ ನೀರನ್ನು ಹೊತ್ತು ತರುವುದಂತಹ ಕಾಯಕದಲ್ಲಿ ಉದ್ಯುಕ್ತನಾಗುತ್ತೇನೆ. ಧರ್ಮಜನ ಕಣ್ಣಿಗೆ ಬೀಳಿಸುವ ಹಾಗೆ ಈ ದೃಶ್ಯ ಇರಬೇಕು. ಆಳದ ಪ್ರಪಾತದಿಂದ ನೀರನ್ನು ಹೊತ್ತು ಬಳಲಿದವನ ಹಾಗೆ ಏದುಸಿರು ಬಿಡುತ್ತಾ ಅವನ ಮುಂಭಾಗದಲ್ಲಿ ಕಾಣಸಿಗುತ್ತೇನೆ. ಆಗ ಧರ್ಮಜನು ಬಿದ್ದಲ್ಲಿಂದ ಮೇಲೆದ್ದು ಧರ್ಮಜನು ಬಿದ್ದಲ್ಲಿಲ್ಲ ಮೇಲೆದು ಬೇಗನಾಥನ ನೀಕ್ಷಿಸುತ್ತೇಯ, ಬೇಗನಾಥನ ನೀಕ್ಷಿಸುತ್ತೇಯ. ಹೀಗೇಕೆ ಮಾಡುವೆ ಬರಿದಿಲ್ದು ದುಡಿದರೆಯೇ, ಹೀಗೇಕೆ ಮಾಡುವೆ ಬರಿದಿಲ್ದು ದುಡಿದರೆ ಹೇಗಯ್ಯ ಸಫಲ ನೆಲ್ಲಿಪೇಯ. ಆಗ ಧರ್ಮಜನು ಬಿದ್ದಲ್ಲಿಂದ ಮೇಲೆದ್ದು ಬೇಗನಾಥನ ನೀಗಿಸುತ್ತೇಯ. ಭೀಮಸೇನನ
ಶರೀರವನ್ನು ಹೆಗಲ ಮೇಲೇರಿಸಿ ಮುಂದೆ ಬರ್ತಾ ಇದ್ದರೆ ಇವನು ಯಾರಪ್ಪ? ಅಯ್ಯ, ಓ, ಯಾರು ನೀನು? ನಾನು ಒಬ್ಬ ಬ್ರಾಹ್ಮಣ. ಏನಯ್ಯ, ಬ್ರಾಹ್ಮಣರು ಈ ರೀತಿ ತಲೆ ಕೆಟ್ಟವರಾಗಿ ವರ್ತಿಸಬಹುದಾ? ತಲೆಗೆಟ್ಟ ವ್ಯವಹಾರವು ಮತ್ತೇನೋ ಇದು? ಯಾವುದೋ ಒಂದು ಗಿಡವನ್ನು ತಲೆ ಕೆಳಗಾಗಿ ನೆಡ್ತಾ ಇದ್ದಿ, ಅದಕ್ಕೇನೋ ನೀರು ತರುವುದಕ್ಕೆ ಅಂತ ನೀನು ಉಪಯೋಗಿಸುವ ಪಾತ್ರೆ ತೂತಾಗಿದೆ. ತೂತು ಪಾತ್ರೆಯಲ್ಲಿ ನೀರು ತರುವಾಗ ಇಲ್ಲಿಗೆ ಬರೋದೇ ಇಲ್ಲ, ಅದು ಅದನ್ನೇ ತಲೆ ಕೆಳಗೆ ಮಾಡಿತ್ತು. ನೀರಲ್ಲಿ ಉಂಟು, ಇದು ಬದುಕಲಿಕ್ಕೆ ಉಂಟ? ನಿನಗೂ ತಲೆ ಕೆಟ್ಟಿದೆಯಲ್ಲ ಹೇಳೋ ಬ್ರಾಹ್ಮಣ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ? ಅಲ್ಲ, ನನಗೆ ತಲೆಗೆಟ್ಟಿರ್ಬಹುದು, ಈಗ ಹೇಳುದು ನೀನಲ್ವಾ? ಹೌದು. ಎಂದ ಮಾತನು ಕೇಳಿ ಸಿದ್ಧನು ನಿನ್ನೋಳು ನಿನ್ನೋಳು ಹೊಂದಿದೆ ಗಜಗಾತ್ರ ದೋಷ, ನಿನ್ನೋಳು ಹೊಂದಿದೆ ಗಜಗಾತ್ರ ದೋಷ, ಇನ್ನೊಳಿಯ ದೋಷ ಅಜಗಾತ್ರ, ಇನ್ನೊಳಿಯ ದೋಷ ಅಜಗಾತ್ರ ಎನ್ನಲೆಲ್ಲ ಕುಂದನೊರೆಯೇ ನೀನ ಯೋಗ್ಯ ಎಂದ ಮಾತನು ಕೇಳಿದಿದ್ದನು. ಏನು? ಅಶ್ವತ್ಥ ವೃಕ್ಷ ನೆಟ್ಟರೆ ಪುಣ್ಯ ಬರ್ತದೆ ಅಂತ ನನ್ನ ಹಿರಿಯರು ಹೇಳಿದ್ದು. ಅದು ಈ ಸತ್ತದ್ದನ್ನ, ಒಣಗಿದ್ದನ್ನ, ಅದಕ್ಕೆ ಆ ಒಂದು ಪುಣ್ಯ ಸಂಪಾದನೆ ಮಾಡುವ ಈ ಪ್ರಾಯದಲ್ಲಾದರೂ ಅಂತ ನಾನು ಹೊರಟು ಹೀಗೆ ಪ್ರಯತ್ನಿಸುವುದು. ಆದರೆ ನೀನು ಹೇಳುತ್ತೀ ತಲೆಗೆಟ್ಟ ವ್ಯವಹಾರ ಆಗುತ್ತದೆ ಅಂತ. ಮತ್ತೆ ಇದು ಬದುಕಲಿಕ್ಕೆ ಉಂಟು? ಸತ್ತದ್ದೇ ಗಿಡ ತಲೆ ಕೆಳಗಾಗಿ ನೆಡ್ತಾ ಇದ್ದಿ. ಪೂರ್ಣ ಸಾಯಿಲಿಲ್ಲ, ಅದು ಉಂಟ, ನೋಡುವಾಗ ಹಸಿ ಇಲ್ಲ ಅಂತಷ್ಟೇ, ಒಣಗಿದೆ ಸ್ವಲ್ಪ. ನೆಟ್ಟದ್ದು ತಲೆ ಕೆಳಗಾಗಿದೆ ಅಲ್ವಾ? ಆದ್ರೆ ಒಂದುಂಟು, ಏನು? ಬೇರು ಮೇಲಾಗಿರುವ ಮರ ಆಗಿ ಆಗುದಿದ್ರೆ ಆಗಲಿ ಅಂತ. ಮತ್ತೆ ನೀರು ಸರಿ ಇದ್ದ ಪಾತ್ರೆಯಲ್ಲೇ ತರಬೇಕು ಅಂತ ಉಂಟು ನನಗೆ, ಪಾತ್ರೆ ಸರಿ ಇಲ್ಲ, ಏನು ಮಾಡೋದು? ಇರುವುದೇ ಹಾಗೆ. ಹಾಗೆ ಅಂತ ನೀರು ತಾರದೆ ಕುಳಿತುಕೊಳ್ಳಿಕ್ಕಿಲ್ಲ. ಸರಿ, ಎಲ್ಲಿಯಾದ್ರೂ ನಾನು 10 ಸಲ ತರುವಾಗ 1 ಸಲ ಆದ್ರೂ ಬಂದ್ರೆ ಅಷ್ಟಾಯ್ತಲ್ಲ, ಆ ಆಲೋಚನೆ ಅದಿರ್ಲಿ. ಆದ್ರೆ ಈಗ ನೀನು ನನ್ನನ್ನು ಆಕ್ಷೇಪ ಮಾಡ್ತಿ. ಹೌದು. ಅಲ್ಲ, ಈ ಲೋಕವೇ ಹಾಗಪ್ಪ. ಏನು? ನಾನು ಅದಕ್ಕೆಲ್ಲ ಊರಿಂದ ದೂರ ಬಂದದ್ದು. ಈಗ ಊರಿನಲ್ಲಿ ಎಲ್ಲರೂ ಹೀಗೆ ಆಕ್ಷೇಪ ಮಾಡುದಿಲ್ಲ, ಇನ್ನೊಬ್ಬರನ್ನು ಆಕ್ಷೇಪ ಮಾಡುವವರು ಇರುವುದಲ್ಲದೆ ಅವರವರನ್ನು ಯಾರೂ ನೋಡಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಆನೆಯಷ್ಟನ್ನು ಇಟ್ಟುಕೊಂಡು ಪರರಲ್ಲಿರುವ ಸಾಸಿವೆ ಅಷ್ಟನ್ನು ಹೇಳುವುದಕ್ಕೆ ಪ್ರಯತ್ನಿಸುವವರು ಇರುವುದು ಎಲ್ಲರೂ. ನನ್ನಲ್ಲಿ ಅಷ್ಟು ಉಂಟು, ನಿನ್ನನ್ನು ಆಕ್ಷೇಪಿಸ್ತೇನೆ ಅಂತ ನಾನು ಹೇಳಿದ್ದು ಬೇಸರ ಮಾಡಬೇಡ, ನಿನಗೆ ನೇರ ಅಲ್ಲ ಅದು. ಅಲ್ಲ, ಈಗ ನೋಡಿದ್ರೆ ನಿನಗೂ ಹೌದು, ನನಗೇನು ಅಲ್ಲ, ನಿನ್ನಲ್ಲಿ ಆನೆ ಎಷ್ಟನ್ನು ನೀನು ಇಟ್ಟುಕೊಂಡಿದ್ದಿ, ಆದ್ರೆ ನನ್ನಲ್ಲಿರುವ ಅಜದಷ್ಟನ್ನು ಮಾತ್ರ ನೀನು ಬಹಳ ದೊಡ್ಡದು ಅಂತ ಹೇಳಲಿಕ್ಕೆ ಹೊರಟಿದ್ದ. ನೀನೇನು ಅಂತ ನೀನು ಆಲೋಚನೆ ಮಾಡಲಿಲ್ಲ. ಮತ್ತೀಗ ನಾನು ಹೀಗೆ ಮಾಡುವುದನ್ನು ಹೇಳುವ ಅಧಿಕಾರ ನಿನಗೆಲ್ಲಿ ಬರ್ತದೆ? ಏನು? ಏನಯ್ಯ, ಏನು? ನನ್ನಲ್ಲೇನು ದೋಷ? ಕೆಲ ಧರ್ಮಜನು ಪೇಳಿದನು ನೀನು ನುಡಿದಂತ ಘನದೋಷ ಎನ್ನುವುದು. ಕೆಲ ಧರ್ಮಜನು ಪೇಳಿದನು ನೀನು ನುಡಿದಂತ ಘನದೋಷ ಎನ್ನೊಳೆನಿಹುದು. ಮನದೋಲವಿಂದ ಬೇಡನೆ ಸಿದ್ಧನೆಂದನು, ಮನದೋಲವಿಲ್ಲದೆ ಬೇಡನೆ ಸಿದ್ಧನೆಂದನು. ನಿನಗರಿಯದೋಡೆ ಪೇಳುವೇನು, ನಿನಗರಿಯದೋಡೆ ಪೇಳುವೇನು. ಎನೆದಲ್ ಮಜನು ಪೇಳಿದನು ನೀನು ನುಡಿದಂದ ಘನದೋಷ ಎನ್ನುವುದು. ಅಯ್ಯ ಸಿದ್ಧ ಪುರುಷನಾದ ಬ್ರಾಹ್ಮಣನೇ,
ನನ್ನ ಮೇಲೆ ಬಹಳ ದೊಡ್ಡ ಆರೋಪ ಹೊರಿಸ್ತಾ ಇದ್ದಿ. ಏನು ನನ್ನಲ್ಲಿ ಆನೆಯ ಗಾತ್ರದ ದೋಷ ಉಂಟ? ನನ್ನ ದೋಷವನ್ನಿಟ್ಟುಕೊಂಡು ನಿನ್ನನ್ನು ಆಕ್ಷೇಪಿಸ್ತಾ ಇದ್ದೇನೋ ಅಲ್ವಾ? ಮತ್ತೆ ಏನಯ್ಯ ಅಂತ ದೋಷ? ಏನಂತ ದೋಷ? ಯಾವ ದೋಷವೂ ನನ್ನ ಮೇಲೆ ಯಾವ ದೋಷವನ್ನು ನೀನು ಕಂಡೆ? ಈಗ ನನ್ನ ಹಾಗಿದ್ದ ಆ ಭ್ರಾಂತ ಸ್ಥಿತಿಯ ಕೆಲಸ ನೀನು ಮಾಡಲೇ ಇಲ್ವಾ? ಏನದು? ಏನದು? ಏನು ಹೇಳು ಹೇಳು. ಹಾ. ಸತ್ತು ಹೋದವರ ಸಮೀಪದೊಳು ಕುಳಿತು ನಾ ಅತ್ತೊಡೆ ಫಲವೇನು ಬರಿದೆಯೇ ಆ ಹೋದವರ ಸಮೀಪದೊಳ್ ಕುಳಿತೋನ ಅತ್ತೊಡೆ ಫಲವೇನು ಬರಿದೆ ನಾವ ತೊಡೆ ಫಲವೇನು ಬರಿದೆ ಹೊತ್ತು ಹಳಪ್ಪುದಲ್ಲದೆ ಬದುಕುವುದೆಂದು ಹೊತ್ತು ಹಳಪ್ಪುದಲ್ಲದೆ ಬದುಕುವುದೆಂದು ಮತ್ತೇನೆ ಯಮಜನೋಚಿಸುತ್ತ ಮತ್ತೇನೆ ಯಮಜ ಯೋಚಿಸುತ್ತ 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 ಹೊತ್ತು ಹಳಪ್ಪುದಲ್ಲದೆ ಬದುಕುವುದೆಂದು ಮತ್ತೇನೆ ಯಮಜ ಯೋಚಿಸುತ್ತ ಸತ್ತು ಹೋದವರ ಸಮೀಪದೊಳು ಕುಳಿತು ನಾ ಅತ್ತೊಡೆ ಫಲವೇನು ಬರಿದೆಯೇ ಅಯ್ಯ, ಏನು ನೋಡುವಾಗ ವಿದ್ಯಾವಂತನಂತೆ ಕಾಣಿಸ್ತಿ, ಹಾ ಲೋಕಾನುಭವ ಇದ್ದವ ಅಂತ ಅರ್ಥ ಆಗುತ್ತದೆ. ಓಹೋ, ಅಷ್ಟಿದ್ದರೂ ಹಾ ಭ್ರಾಂತಿ ಅನ್ನುವುದು ನಿನ್ನನ್ನು ಬಿಡ್ಲಿಲ್ಲ. ಏನಪ್ಪ ಅದು? ನಿನಗೆ ನನ್ನ ಕೆಲಸದಲ್ಲಿ ಪರಿಹಾಸ್ಯ ಕಾಣುತ್ತದೆ, ಹೌದೌದು. ನನಗೆ ನಿನ್ನ ಕೆಲಸದಲ್ಲಿ ಅದು ಕಾಣುತ್ತದೆ. ಏನದು? ಅದೆಂತದ್ದು ನಿನ್ನ ಹೆಗಲ್ನಲ್ಲಿ? ಇದು ನನ್ನ ತಮ್ಮನ ಶವ. ಅಯ್ಯ, ನಿನ್ನ ತಮ್ಮನ ಶವ ಅಂತ ಅಭಿಮಾನದಿಂದ ಹೇಳಿಕೊಳ್ಳುತ್ತಿ. ಆ ಒಂದು ದೇಹಕ್ಕೂ ಸಂಬಂಧ ಇರುವುದು ಎಲ್ಲಿವರೆಗೆ ಆಲೋಚನೆ ಮಾಡು. ಏನು? ಆ ದೇಹ ಸಜೀವವಾಗಿದ್ದಾಗ ಮಾತ್ರ. ಆ ಅದರಿಂದ ಪ್ರಾಣ ಹೊರಟು ಹೋದ ಮೇಲೆ ಬರೇ ಕೊರಡಲ್ಲು ಅದು. ಹಾ ಹಾ. ನೀನೀಗ ತಮ್ಮ ಅಂತ ಅಭಿಮಾನದಿಂದ ತಟ್ಟಿದ್ರು ನನ್ನ ಅಣ್ಣ ಬೆನ್ನು ತಟ್ಟುತ್ತಾನೆ ಅಂತ ಅದಕ್ಕೆ ಅನುಭವಿಸುವುದಕ್ಕೆ ಸಾಧ್ಯ ಆಗ್ತದೆ? ಆಲೋಚನೆ ಮಾಡು. ಅದಿಲ್ಲಪ್ಪ. ಆದ್ರೂ ಹೆಗಲ್ನ ಮೇಲೆ ಏರಿಸಿಕೊಂಡು ಮೋಹದಿಂದ ನನ್ನ ತಮ್ಮ ಅಂತ ನೀನು ಹೊತ್ತುಕೊಂಡು ಹೋಗುತ್ತೆ. ನಾನು ನೆಡುವುದಕ್ಕೆ ತರುವಾಗ ಈ ರೆಂಬೆಗೆ ಜೀವ ಇತ್ತು, ಇದ್ದಪ್ಪ. ಆದ್ರೆ ನೆಡುವುದಕ್ಕೆ ಸರಿಯಾದ ಜಾಗ ಸಿಗ್ಲಿಲ್ಲ. ಹಾಗೆ ಹುಡುಕುತ್ತಾ ಬರುವಾಗ ದಿನ ತುಂಬಾ ಆಯ್ತು, ಅದು ಒಣಗಿ ಹೋಯ್ತು. ಒಣಗಿದ್ರು ನಾನು ತಂದದ್ದು ಹಸಿಯಾದದ್ದನ್ನೇ ಅಲ್ವಾ? ನಾನು ಇವನನ್ನು ತಂದ ಹಾಗೆ. ಹೌದು, ನನಗೆ ಅಭಿಮಾನ ಬಿಡ್ಲಿಲ್ಲ. ಹಾಗಾಗಿ ಈಗ ಇದನ್ನೇ ನೆಟ್ಟು ನೀರೆರೆದ್ರೆ ಚಿಗುರುತ್ತದೋ ಅಂತ ಒಂದು ಎಣಿಕೆ ಇದ್ದದ್ದು. ನಿನ್ನನ್ನು ನೋಡಿದ ಮೇಲೆ ವಿಶ್ವಾಸ ಬಂತಾನೆ. ಏನು? ಸತ್ತವನನ್ನು ಮತ್ತೆ ಬದುಕಿಸಿ ಏನು ನಾನು ತಮ್ಮನಾಗಿ ಇರಿಸಿಕೊಂಡೇನು ಅಂತ ನೀನು ವಿಶ್ವಾಸ ಹೊಂದಿದ್ದಿಂತ. ಸತ್ತವ ಅದೇ ದೇಹದಿಂದ ಬದುಕಿ ಬರ್ತಾನೆ ಅಂತಾದ್ರೆ ಒಣಗಿದೆ ರೆಂಬೆಗೆ ಬೇರು ಹುಟ್ಲಿಕ್ಕಿಲ್ವಾ? ತೂತು ಕೊಡದ ನೀರು ಅದಕ್ಕೆ ಸಾಕಾಗಲಿಕ್ಕಿಲ್ವಾ? ಹಾಗೆ ನನ್ನ ಪ್ರಯತ್ನ ನಿನ್ನನ್ನು ನೋಡಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಕೊಟ್ಟಿದೆ. ಬ್ರಾಹ್ಮಣೋತ್ತಮ, ಕಣ್ಣು ತೆರೆಸಿದೆ ನನ್ನನ್ನು. ಅರ್ಥ ಆಯ್ತು ನನಗೆ. ಹೌದಾ? ಅರ್ಥ ಆಯ್ತು. ಬಂದ ಯಾರು ನೀನು ಯಾರು ಅಂತ ಅರ್ಥ ಆಗ್ತದೆ ನನಗೆ. ಇಲ್ಲ, ಈ ವ್ಯಾಮೋಹ ಇನ್ನಿಲ್ಲ. ಎಷ್ಟು ನಾವು ಈ ಪ್ರಪಂಚದಲ್ಲಿ ಸತ್ತ ಜೀವವನ್ನು ಬದುಕಿಸ್ತೇನೆ ಅಂತ ಹೊರಟರು ಆ ಕಾಲಕ್ಕೆ ಬದುಕಿಸಲಿಕ್ಕೆ ಮತ್ತೆ ಆಗುವುದಿಲ್ಲ. ಈ ತತ್ವವನ್ನು ಅರ್ಥೈಸಿಕೊಂಡವರು ಮತ್ತೆ ಎಷ್ಟು ಬೊಬ್ಬಿಟ್ರು ಅದನ್ನು ನಾವು ಸುಮ್ಮನೆ ಇಟ್ಟುಕೊಳ್ಬೇಕೇ ಹೊರತು ಅದನ್ನು ಸಜೀವಗೊಳಿಸುವುದು ಸಾಧ್ಯ ಇಲ್ಲ. ಹೌದು. ಮತ್ತೆ ಈ ಭ್ರಾಂತಿ ಯಾಕೆ ಹೊತ್ತುಕೊಂಡು? ಇದು ಭ್ರಾಂತಿ ಬೇಡ. ಇಲ್ಲ, ನನ್ನ ತಮ್ಮ ಎಂಬ ಈ ಶಾರೀರಿಕವಾದಂತಹ ಅಭಿಮಾನ ನನಗಿನ್ನಿಲ್ಲ. ಬಿಟ್ಟು ಹೋಗ್ತೇನೆ, ಕೆಳಗಾಕಿ ಹೋಗ್ತೇನೆ. ನಾನು ಮುಂದೆ ಹೋಗ್ತೇನೆ. ಹಾಗಿದ್ರೆ ನಾನು ನನ್ನ ಕೆಲಸ ಬಿಟ್ಟೆ ನಾನು ಹೋಗ್ತೇನೆ. ಯಾರಿವ ಮದ್ದೆಯವನೂ ಸಿದ್ಧನು ನೆರೆ ಮಲ್ಲಿಸುತ್ತೇಯೇ ಜಾಯಿಲ ಸಹಿತ ಮುಂಬರಿಯುತ್ತಿರಲು ದಿನದತ್ತ ನಿಲ್ಲೊಂದು ದಿವ್ಯ ವಿಮಾನವೈತಂದು ತದರಿಂದ ಸುರದೂತನು
ಚಿತ್ತಶುದ್ಧಿ ಉಳಿದು ಬಂದು ಯಮಜನಿಗೆ ಮಣಿಯುತ್ತೆ ನಿಂದಿರಲವನ ಕೂಡೆ ಧರ್ಮಜನು. ನೀ ಇತ್ತ ಬಂದುದಕ್ಕೇನು ಕಾರಣವೆನಲ್ಕೆ ಸುರದೂತನವನೊಡನಿಲ್ದ ಮತ್ತೆ ಯಮನಂದನನು ಸಿದ್ಧನವು ನೆರೆ ಮಲ್ಲಿಸುತ್ತ ಎಷ್ಟೇ ಬುದ್ಧಿವಂತ ಅಂತ ಗ್ರಹಿಸಿದರೂ ಎಷ್ಟು ಮಂಕಾಗಿ ಹೋಗ್ತಾನೆ ವ್ಯಕ್ತಿ. ಭೀಮನ ಶರೀರವನ್ನು ಹೊತ್ತುಕೊಂಡು ಹೋಗುತ್ತಾ ಇರುವ ನನಗೆ ಸನ್ಮಾರ್ಗವನ್ನು ತೋರಿದವನು ಕಾಣುವುದಕ್ಕೆ ಯಾರೋ ಬ್ರಾಹ್ಮಣ ಅಲ್ಲಪ್ಪ, ಇವನು ಸಾಕ್ಷಾತ್ ಶ್ರೀಹರಿ. ಇವನು ನನ್ನನ್ನು ಎಚ್ಚರಿಸಿದ್ದು, ಮಾಡಬಾರದನ್ನು ಮಾಡ್ತಾ ಇದೆಯಾ, ಇನ್ನೂ ಪ್ರಾಪಂಚಿಕ ಹುಚ್ಚನ್ನು ಬಿಟ್ಟು ಯಾಕೆ ನಡೆಯುವುದಿಲ್ಲ ಅಂತ ಎಚ್ಚರಿಸಿದ. ಸರಿ ಬಿಡಿ, ಭೀಮಸೇನನೂ ಅಷ್ಟೇ. ಜೀವಮಾನದಲ್ಲಿ ಅವನು ತಿಂದದ್ದೇ ಹೆಚ್ಚು. ಅವನಲ್ಲಿ ಯಾವ ದೋಷ ಬಿದ್ದು ಹೋಗಲಿಕ್ಕೆ? ತಿನ್ನುವುದಪ್ಪ, ತಿನ್ನುವುದು. ತಿಂದದ್ದು ಅತಿಯಾಯಿತು ಭೀಮಸೇನ. ಆಮೇಲೆ ಅವನಿಗೊಂದು ಅಭಿಮಾನ. ಜೀವವೀಕ್ಷಣ ಒಡೆದು ಹೋಗಲಿ ಕಾವುದ ಅಭಿಮಾನವನು. ಅವನು ಹೇಳ್ತಾ ಇದ್ದ ಮಾತದುವೆ. ಈ ಅಭಿಮಾನಧನ ಎಂಬ ಮಾತಿನಿಂದ ಕೆಲವೊಮ್ಮೆ ಅವನನ್ನು ಕೈ ತಡೆಯುವುದಕ್ಕೆ ನಮಗೆ ಕಷ್ಟವಾಗುತ್ತಾ ಇತ್ತು. ಅರ್ಜುನನಿಗೂ ಅದೇ ಇತ್ತಪ್ಪ, ಅರ್ಜುನನಿಗೂ ಅದೇ ಇತ್ತು. ನಾವು ಹೊರಟು ಬರುವ ಮಾರ್ಗದಲ್ಲಿ ಏನು ಮಾಡಿದರೂ ಗಾಂಡೀವವನ್ನು ಎಸೆಯಲಿಕ್ಕೆ ಅವನು ಸಿದ್ಧನಾಗಲಿಲ್ಲ. ಯಾರು ಹೇಳಿದರೂ ಸಿದ್ಧನಾಗಲಿಲ್ಲ. ಮಿಕ್ಕ ಎಲ್ಲ ಆಭೂಷಣಗಳನ್ನು ಬಿಟ್ಟೆವು, ಆದರೆ ಗಾಂಡೀವ ಕೈಯಲ್ಲಿ ಸಾಕ್ಷಾತ್ ಅಗ್ನಿಯೇ ಬಂದು ಕೇಳಿದ, ಅದನ್ನು ಬಿಟ್ಟು ಹೋಗಬೇಕು ನೀನು, ಅದನ್ನು ತಕ್ಕೊಂಡು ನೀನು ಸ್ವರ್ಗಕ್ಕೆ ಹೋಗುವ ಹಾಗಿಲ್ಲ, ಅದು ನಾನು ಕೊಟ್ಟದ್ದು, ಅದನ್ನು ನೀನು ಹಿಂತಿರುಗಿಸಬೇಕು ಅಂತ ಹೇಳಿದರೆ ಅರ್ಜುನ ಸಿದ್ಧನಾಗಲಿಲ್ಲ. ನಾವೆಲ್ಲರೂ ಮತ್ತೆ ಒತ್ತಾಯಿಸಿ ಅವನಲ್ಲಿದ್ದಂತಹ ಗಾಂಡೀವವನ್ನು ಸಮೀಪದಲ್ಲೇ ಇದ್ದ ನೀರಿಗೆ ಹಾಕಿದ ಮೇಲೆ, ವರುಣನಿಗೆ ಒಪ್ಪಿಸಿದ ಮೇಲೆ ಮತ್ತೆ ಹೋಗುವುದಕ್ಕೆ ಅವನ ಅಪ್ಪಣೆ ಕೊಟ್ಟ. ಇವನಿಗೂ ಅದೇ ಅಭಿಮಾನ, ಆ ತನ್ನ ದೊಡ್ಡಸ್ತಿಕೆ, ತನ್ನ ಕ್ಷಾತ್ರ, ಇದನ್ನೇ ನಂಬಿ ಮುಂದೆ ಬರೋದು ಇವರ ಪದ್ಧತಿ. ಆದ್ದರಿಂದಲೇ ಭೀಮಸೇನನು ಸ್ವರ್ಗದ ಬಾಗಿಲಿಗೆ ತಲುಪಲಾರದಾದ. ಹೋಗಲಿ, ಅದರಲ್ಲೇನು, ನಾನು ಮುಂದೆ ಹೋಗ್ತೇನಂತೆ ಅಂದರೆ ಏನಪ್ಪ, ಒಂದು ದಿವ್ಯ ವಿಮಾನ ಇಳಿದು ಬರ್ತಾ ಇದೆಯಲ್ಲ, ಯಾರು ವಿಚಾರಿಸೋಣ. ಅಯ್ಯ ಯುಧಿಷ್ಠಿರ, ಆ ದಿವ್ಯ ವಿಮಾನದಿಂದ ಇಳಿದು ಬಂದೆಯಲ್ಲ. ಹೌದು ಹೌದು. ನೀನು ಯಾರು? ಯಾಕೆ ಬಂತು ಈ ವಿಮಾನ? ಎಲ್ಲಿಂದ ಬಂತು? ನಾನು ನಿನ್ನ ಹಾಗಲ್ಲ ಎಂಬಂತ ವ್ಯತ್ಯಾಸವನ್ನು ಕಂಡುಕೊಂಡಿಯಲ್ಲ. ಗೊತ್ತಾಗಿದೆ, ಈಗ ಹೇಳ್ತೇನೆ. ಅವತರಿಸಿಲೆ ಒಡೆಯ ವಿಷಯವ ವಿವರಿಸುವೆನು ಜೀಯ, ವಿಷಯವ ವಿವರಿಸುವೆನು ಜೀಯ. ಅವತರಿಸಿಳೆಯೊಡೆಯ ವಿಷಯವ ವಿವರಿಸುವೆನು ಜೀಯ, ವಿಷಯವ ವಿವರಿಸುವೆನು ಜೀಯ. ದಿವದ ರಸನು ಕೊಟ್ಟವ ಸರದಾಜ್ಞೆಯ, ದಿವದ ರಸನು ಕೊಟ್ಟವ ಸರದಾಜ್ಞೆಯ, ತವೆ ಪಾಲಿಸಲಿ ಭುವಿಗೈ ತಲ್ದೆನು. ಅವತರಿಸಿಳೆಯೊಡೆಯ ವಿಜಯವ ವಿವರಿಸುವೆನು ಜೀಯ, ಜೀಯ. ಇಳಿಗೆ ಒಡೆಯ, ಪೃಥ್ವಿಯ ಅಧಿಪ ಅಂತ ಬೇರೆಯವರಿಗೆ ವಹಿಸಿಕೊಟ್ಟಿದ್ದಿ ನೀನೀಗ, ಇಲ್ಲ ಅಂತಲ್ಲ. ಅಂತೂ ಊರ್ಧ್ವಮುಖನಾಗಿ ಬಹುದೀರ್ಘವಾದಂತಹ ದಾರಿಯನ್ನು ನಡೆದುಕೊಂಡು ಬಂದಿದ್ದಿ. ಹೌದು. ಬಂದು ಎಲ್ಲಿಗೆ ತಲುಪಿದ್ದಿ ಅನ್ನುವಂಥ ಸರಿಯಾದ ಗ್ರಹಿಕೆ ನಿನಗಿಲ್ಲ. ಇಲ್ಲಿಗೆ ಈ ಪ್ರಪಂಚದ ಹರಹು ಏನಿದೆ ಅದು ಮುಗಿದೋಯ್ತು. ಓಹೋ, ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಆದ್ರೆ ಹೋದವರಿದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಸಾಧನೆ ಮಾಡುವಂತಹ ಕ್ರಮ ಬೇರೆ, ಸಾಧಿಸುವಂತಹ ರೀತಿ ಬೇರೆ, ನಡೆಯುವಂತಹ ನಡೆ ಬೇರೆ. ನೀನು ಆ ಕ್ರಮದಲ್ಲಿ ಬರಲಿಲ್ಲ. ದೇವಲೋಕದಿಂದ ಆಮಂತ್ರಿತರಾದರೆ ಹಾಗೆ ಹೋಗಬಹುದು. ನಾನು ಆಮಂತ್ರಿತನಲ್ಲ, ಅಲ್ಲವಲ್ಲ, ನಾನು ಸ್ವಯಂ ಹೋಗ್ಲಿಕ್ಕೆ ಹೊರಟವ. ಹಾಗಾಗಿ
ನೀನು ಹೋಗಬೇಕಾದಂತಹ ಸಾಧನೆ ಬೇರೆ ಬ್ರಾಹ್ಮಣರು ಋಷಿಗಳು ಮಾಡಿದಂತಹ ಸಾಧನೆ ದಾರಿ ಅಲ್ಲದೇ ಇದ್ದದ್ರಿಂದ ನಿನ್ನನ್ನು ಕರ್ಕೊಂಡು ಹೋಗಬೇಕಾದಂತಹ ಸ್ಥಿತಿ ಈಗ ನಮಗುಂಟು ದೇವಲೋಕದವರೆಗೆ. ಓ, ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದವನು? ನಮ್ಮ ಒಡೆಯನಾದಂತಹ ಮಹೇಂದ್ರ ಇದೋ ದಿವ್ಯವಾದಂತಹ ಈ ದಿವ್ಯ ವಿಮಾನ. ಈ ವಿಮಾನದಲ್ಲಿ ಬಂದು ಇನ್ನು ನೀನು ಏರಬೇಕಾದಂತ ಎತ್ತರ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ, ಅದರ ತುತ್ತ ತುದಿಗೆ ಬಂದಿದ್ದಿ. ಇನ್ನು ಮುಂದಕ್ಕೆ ನೀನು ಹೋಗಬೇಕಿದ್ರೆ ಸ್ವಯಂ ನೀನು ಹೋಗುವಂತಹ ಸ್ಥಿತಿಯಲ್ಲಿಲ್ಲ. ಈ ವಿಮಾನದ ಮೂಲಕವಾಗಿ ಯುಧಿಷ್ಠಿರನ್ನು ಕರೆದುಕೊಂಡು ಬರಬೇಕು. ಇಷ್ಟು ನನ್ನ ಸ್ವಾಮಿಯ ಆಜ್ಞೆ. ಓಹೋ, ಹೌದು ದೂತ. ಕೆನೆದಲ್ಮ ಜನಾಗ ಯೋಚಿಸಿ ವಿನಯದೆ ಬಲು ಬೇಗ ಕೆನೆದಲ್ಮ ಜನಾಗ ಯೋಚಿಸಿ ವಿನಯದೆ ಬಲು ಬೇಗ ಶುನಕ ಸಹಿತ ನಾನ ನಿಮಿಷ ನಗರಕ್ಕೆ ಶುನಕ ಸಹಿತ ನಾನ ನಿಮಿಷ ನಗರಕ್ಕೆ ಮನದುಲವಿಯು ಬರ್ಪೆರು ನಿಲ್ಲೊಡನೆಯೇ ಎನೆ ಧರ್ಮ ಜನಾಗ ಯೋಚಿಸಿ ವಿನಯದೆ ಬಲು ಬೇಗ ದೇವದೂತ, ನನಗೆ ಆಶ್ಚರ್ಯ ಆಗ್ತದೆ. ದೇವಲೋಕದಿಂದ ದಿವ್ಯ ವಿಮಾನ ಬಂದಿದೆ, ತಕ್ಷಣ ಏರುವ ಉತ್ಸಾಹವನ್ನು ಬಿಟ್ಟು ನೀನು ಮೀನಮೇಷ ಎಣಿಸ್ತಾ ಇದ್ದೆ. ಅಯ್ಯ, ದೇವಲೋಕದಿಂದ ವಾಹನ ಸಮೇತ ನೀನು ಬಂದಿದ್ದೀಯಾ, ಕರ್ಕೊಂಡು ಹೋಗೋದಕ್ಕೆ ಸಿದ್ಧನೂ ಆಗಿರುವೆ. ಹೌದು, ಆದರೆ ಅಷ್ಟು ಬೇಗನೆ ದೇವಲೋಕಕ್ಕೆ ಬರೋದಕ್ಕೆ ನಾನು ಮೀನಮೇಷ ಮಾಡ್ತೇನೆ ಅಂತ ಯಾಕೆ ತಿಳ್ಕೊಂಡೆ ನೀನು? ಯೋಚಿಸ್ತಾ ಇದ್ದೇನೆ. ದೇವಲೋಕದವರು ಕರೆಸಿದರು, ಹೋಗುವುದು ಅಂತ ಹೆಚ್ಚಿದರೆ ನನಗೆ ಹಾಗೆ ಒಬ್ಬನಿಗೆ ಬರಲಿಕ್ಕೆ ಆಗುವುದಿಲ್ಲ. ಯಾರಿದ್ದಾರೆ ನೋಡಿದೀಯಾ ನನ್ನ ಜೊತೆಯಲ್ಲಿ? ನನ್ನ ತಮ್ಮಂದಿರು, ನನ್ನ ಪತ್ನಿ ಮಧ್ಯದಲ್ಲೇ ಬಿದ್ದು ಹೋದರು. ಇನ್ನೂ ಚೆನ್ನಾಗಿ ಎದ್ದು ಮುನ್ನಡೆಸುವಂತಹ ಈ ಶುನಕ ನನಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಹಿಮವತ್ ಪರ್ವತವನ್ನೇರುವ ಎಷ್ಟೋ ಕಷ್ಟಗಳನ್ನೆಲ್ಲ ಅದು ಸಹಿಸಿ ನನ್ನ ಜೊತೆಯಾಗಿ ಬಂದಿದೆ. ಅಂಥ ಒಂದು ಪ್ರಾಣಿಯನ್ನು ಬಿಟ್ಟು ನಾನೀಗ ನಿನ್ನ ರಥವನ್ನೇರಬೇಕು ಅಂತಂದರೆ ನನ್ನ ಜೊತೆಯಾಗಿಯೇ ಬರುವುದಕ್ಕೆ ಸಿದ್ಧನಾಗಿದ್ದೇನೆ. ಯಾಕೆಂದರೆ ಕರೆ ಕಳುಹಿಸಿದ್ದಾನೆ ದೇವೇಂದ್ರ ಅಂತ ಹೇಳಿದ ಮೇಲೆ ಬರುವುದಿಲ್ಲ ಎಂಬುದು ಉದ್ದಟತನಾದೀತು. ಅದಿಲ್ಲ, ಬರ್ತೇನೆ, ವಿನೀತನಾಗಿ ಹೇಳ್ತೇನೆ ಬರ್ತೇನೆ ಅಂತ. ಆದರೆ ಜೊತೆಗೆ ಈ ಶ್ವಾನವನ್ನು ಕರ್ಕೊಂಡು ಬರ್ತೇನೆ. ಏನಯ್ಯ ಇದು? ಕೆನಲಾಸುರಜರನು ಬೇಡೈ ಶುನಕನ ಬಿಡು ನೀನು, ಬೇಡೈ ಶುನಕನ ಬಿಡು ನೀನು, ಮನದೊಲವಿಲ್ದೋರ್ವನೆ ಬಾಸುರಪತಿಯ, ಮನದೊಲವಿಲ್ದೋರ್ವನೆ ಬಾಸುರಪತಿಯನು ಕಾಣಲು ನಿನ ಕನುಮತಿ ಇಹುದೈ. ಎನಲಾಸುರಜರನು ಬೇಡೈ ಶುನಕನ ಬಿಡು ನೀನು, ಶುನಕನ ಬಿಡು ನೀನು. ಹೇಳುವುದು ಕೇಳಿದ್ದು ನಾವು. ವನವಾಸ ಕಾಲದಲ್ಲಿ ಧೌಮ್ಯಾದಿ ಮಹರ್ಷಿಗಳಿಗೆಲ್ಲ ಯಾವುದಾದರೂ ಧರ್ಮದ ಕುರಿತಾದಂತಹ ಜಿಜ್ಞಾಸೆಯಲ್ಲಿ ಸಂದೇಹ ಬಂದಾಗ ಯುಧಿಷ್ಠಿರ ಹೇಳಿ ಉತ್ತರ ಅಂತ ಹೇಳ್ತಿದ್ರಂತ. ಅಂತಹ ನೀನೀಗೆ ಹೇಳೋದು ನನ್ನ ಜೊತೆಯಲ್ಲಿ ಶುನಕ ಬರಬೇಕು. ಹೌದು, ನಂಬಿಗಸ್ತವಾದಂಥ ಒಂದು ಶ್ವಾನ. ಹೌದು, ನಮ್ಮ ಮನೆಯ ಸರ್ವ ರಕ್ಷಣೆಯನ್ನು ಮಾಡುತ್ತದೆ, ನಮ್ಮ ಮನೆ ಯಜಮಾನನ್ನು ಹೇಳಿದ ಹಾಗೆ ನೋಡಿಕೊಳ್ತದೆ ಅಂತ ಇಟ್ಕೊಳ್ಳೋಣ. ದೇವರ ಪೂಜೆಗೆ ದೇವರ ಕೋಣೆಗೆ ನಾಯಿಯನ್ನು ಕೊಂಡು ಹೋಗ್ತಾರೆ. ನೀನು ಹೇಳ್ತಾ ಇದ್ದೀವಿ ವಿಮಾನದಲ್ಲಿ ನಾನು ಜೊತೆಯಲ್ಲಿ ಮೊದಲು ನಾಯಿಯೇ ಮುಂದಕ್ಕೆ ಬರಬೇಕು, ನಾನು ಹಿಂದಿನಿಂದ ಬರುವುದು ಅಂತ. ಇಂಥ ಒಂದು ನಿನ್ನ ತಮ್ಮಂದಿರನ್ನೇ ನೀನು ಕಳ್ಕೊಳ್ಳೋದಕ್ಕೆ ಸಿದ್ಧನಾಗಿದ್ದಿ. ಅಲ್ಪ ಪ್ರಾಣಿಯಾದ ಕಸ್ತೂರಿ ವರ್ಣದ ಈ ಶ್ವಾನವನ್ನು ನೋಡಿದ್ರೆ ಗೊತ್ತಾಗ್ತಾ ಇದು ತ್ಯಾಜ್ಯವಾದ್ದು ಅಂತ, ಅದು ಬೇಕು ಅಂತ ಹೇಳ್ತಾ ಇದ್ದಿ. ಏನು ಮೋಹ, ಎಂಥದ್ದಿದು? ಆಗೋದಿಲ್ಲ, ನಾಯಿಯನ್ನು ಕರ್ಕೊಂಡು ಹೋಗೋದಕ್ಕಾಗುದಿಲ್ಲ. ಸುರಲೋಕದ ದೂತ ಅಲ್ವ ನೀನು? ಹೌದು ಹೌದು. ಅದಕ್ಕೆ ಧರ್ಮ ಜನೆಲ್ಲ ನೀವರೆಗೆ ಬಿಡದಧಿಕ ಸುಪ್ರೀತಿಯಿಂದನುಸರಿಸಿ
ಅನುಸರಿಸಿ ಬಂದಿರ್ಪ ಮುದಿನಾಯಿಯಂ ಬಿಟ್ಟು ಬರಲಾರೆ ನಿಲ್ಲವಂ ಮುಂದೆ ನಡೆಯಲು ಶುನಕನು ಮುದದಿಂದೆ ಧರ್ಮ ಪುರುಷನ ರೂಪವು ಧರಿಸುತ್ತದೆ ಇದಿರು ಬಂದೆಲೆ ಮಗನೆ ಮೆಚ್ಚಿದೆನು ಪೋಗಿಗಳಿದು ನಿಲ್ಲಲೈದೆ ಪರೀಕ್ಷಿಸಲು ಗೈದಿಯ ಕೃತ್ಯವೆಂದು ಮರೆಯಾದನಂದು ಅದಕ್ಕೆ ಧರ್ಮಜನಿಂದ ನೆನ್ನ ನೀವರೆಗೆ ಬಿಡದೀಗ ಸುಪ್ರೀತಿಯಿಂದನುಸರಿಸಿ ದೇವದೂತ, ಬೇಗ ಬೇಗ ಇಲ್ಲಪ್ಪ, ನನಗೆ ಅಷ್ಟು ಬೇಗನೆ ಸ್ವರ್ಗಕ್ಕೆ ಹೋಗಬೇಕು ಎಂಬ ಆಸೆ ಇಲ್ಲ. ಯಾಕೆ? ನನ್ನವರನ್ನೆಲ್ಲ ಬಿಟ್ಟು ಸ್ವರ್ಗಕ್ಕೆ ಬರುವುದಕ್ಕೆ ನಾನು ಮನಸ್ಸಿಲ್ಲದವನು. ಆದರೆ ಏನಪ್ಪ, ಕಾಲ ಧರ್ಮವನ್ನು ಹೊಂದಿಯೋ ವಿಧಿವಶರಾದಂಥ ನನ್ನ ತಮ್ಮಂದಿರನ್ನೂ ಪತ್ನಿಯನ್ನು ಬಿಡಬೇಕಾಗಿ ಬಂತು. ಅದು ನಾನಾಗಿ ಬಯಸಿ ಬಿಟ್ಟದ್ದಲ್ಲ, ಬಿಡಲ್ಪಟ್ಟದ್ದು. ಈ ಶ್ವಾನ ಇನ್ನೂ ನನ್ನನ್ನು ಬಿಡಲಿಲ್ಲ, ಅದಾಗಿ ಬಿಡಲಿಲ್ಲ, ನಾನಾಗಿ ಬಿಡುವುದಿಲ್ಲ. ಯಾಕೆ ಬಿಡುವುದಿಲ್ಲ ಅಂತಂದರೆ, ಇದು ಪ್ರಾಪಂಚಿಕ ಮೋಹ ಅಂತ ನಿನಗೆ ಕಾಣಬಹುದು. ಆದರೆ ಪ್ರಾಪಂಚಿಕವಾಗಿ ನನ್ನ ಜೊತೆಯಲ್ಲಿದ್ದ ಶ್ವಾನ ಅಲ್ಲ ಇದು. ನಾನು ಸ್ವರ್ಗಕ್ಕೆ ಹೊರಟಾಗ ನನ್ನನ್ನು ಜೊತೆಗಾದದ್ದು. ಇದನ್ನು ಯಾರು ಕಳುಹಿಸಿದ್ದೋ ನನಗೆ ಗೊತ್ತಿಲ್ಲ. ನಾನಂತೂ ಅನ್ನ ಹಾಕಿ ಸಾಕಿದ ಶ್ವಾನ ಇದಲ್ಲ. ಹಾಗಾದರೆ ನನ್ನಲ್ಲಿ ಯಾವ ಸ್ವಾಮಿ ಭಕ್ತಿಯೋ ಅಲ್ಲ, ನನಗೆ ಮಾರ್ಗದರ್ಶನ ಮಾಡುವಂತಹ ದಿವ್ಯ ಶಕ್ತಿಯೋ ಯಾವುದಿದರಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ಈ ಹೊತ್ತು ನನ್ನಲ್ಲಿದೆ ಅಲ್ಲ. ಮಿಕ್ಕವರಿಗಾದರೆ ಯಾವುದೇ ಥರದ ಶಕ್ತಿ ಇಲ್ಲದವರಿಗೆ ಈ ಪರ್ವತವನ್ನು ಏರಿದಾಗ ಇಲ್ಲಿಯ ಈ ಚಳಿ ಗಾಳಿಗೆ ಶರೀರ ಮರಕಟ್ಟಿ ಹೋಗುತ್ತಿರಲಿಲ್ವ ಅಲ್ವಾ? ಆದರೆ ಅದಕ್ಕಿನ್ನೂ ಏನೂ ಆಗಲಿಲ್ಲ ಅಲ್ಲ. ಹಾಗಾದರೆ ಆ ದಿವ್ಯ ಚೇತನ ಅಂತ ನಾನು ಹೇಳ್ತೇನೆ ಅದನ್ನು. ಅಂತಹ ದಿವ್ಯ ಶಕ್ತಿ ಇರುವಂತಹ ಶ್ವಾನವನ್ನು ನಾನು ಬಿಟ್ಟು ಬರುವುದು ಅಂತಂದರೆ ಸ್ವಾಮಿ ಭಕ್ತಿ ಹೊಂದಿ ಶರಣಾಗತನಾದವನನ್ನು ಬಿಟ್ಟ ಮಹಾಪಾತಕ ನನಗೆ ಬರ್ತದೆ. ಶರಣಾಗತನನ್ನು ಬಿಡಕೂಡದು. ನೇರವಾಗಿ ಒಂದು ಪ್ರಶ್ನೆ ಕೇಳಿ, ಪ್ರಾಣಿಯೇ ಆಗಲಿ ಈಗ ಬರುವುದಿದ್ರೆ ನೀನೊಬ್ಬನೇ ಬರಬೇಕು ಎನ್ನುವುದನ್ನು ನಾನು ಖಂಡಿತವಾಗಿ ಹೇಳಿದೆ ಅಂತ ಇನ್ನು ಬರ್ತೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ನನ್ನನ್ನು ನಂಬಿದ ಅವರನ್ನು ಬಿಟ್ಟು ಬರುವವನಲ್ಲ. ಅವರಾಗಿ ಬಿಟ್ಟರೆ ನಾನೇನು ಮಾಡೋದಕ್ಕಿಲ್ಲ. ಈ ಪ್ರಾಣಿ ನನ್ನನ್ನು ನಂಬಿ ಬಂದಿದೆ, ನನ್ನ ಜೊತೆಯಾಗಿ ಬಂದಿದೆ. ಹೆಚ್ಚೇಕೆ 7 ಹೆಜ್ಜೆ ಜೊತೆಯಾಗಿ ನಡೆದ ಮೇಲೆ ಸ್ನೇಹಿತ ಸಮಾನರು ಅಂತ ಒಂದು ಮಾತಿದೆ. ಈ ಸಪ್ತಪದಿಯಲ್ಲಿ ಕೂಡ ಅದುವೇ ಗಂಡ ಹೆಂಡಿರದು. 7 ಹೆಜ್ಜೆಯನ್ನು ನಡೆದ ಮೇಲೆ ಎಲೆ ಈ ಸಪ್ತಪದಿಯೇ ಇನ್ನು ನೀನು ನನ್ನವಳಾದೆ ಅಂತ ಹೇಳೋದು ಗಂಡ. ಹಾಗೆಯೇ ಪ್ರಾಣಿಗಳಾದರೂ ಹಾಗೆ 7 ಹೆಜ್ಜೆ ಜೊತೆಯಾಗಿ ನಡೆದರು ನಮ್ಮ ಜೊತೆ, ಆಗ ಅವರು ಸ್ನೇಹಿತ ಸಮಾನರು. ಗೆಳೆಯನನ್ನು ಬಿಟ್ಟು ನಾನು ಸ್ವರ್ಗಕ್ಕೂ ಬರೋದಿಲ್ಲ. ಸುಮ್ಮನೆ ಪ್ರಾಣಿಯ ಮೇಲೆ ದಯೆ ಅಂತ ಹೇಳಿದರೆ ಸಾಲದು, ಬಾಯಿಯಲ್ಲಿ ವ್ಯವಹಾರದಲ್ಲಿ ನಾವು ಕಾಣಿಸಬೇಕಾಗ್ತದೆ. ಆದ್ದರಿಂದ ಶ್ವಾನನನ್ನು ಬಿಟ್ಟು ನಾನು ಬರೋದಿಲ್ಲ, ನನಗೆ ಸ್ವರ್ಗವೂ ಬೇಕಾಗಿಲ್ಲ, ನಾನು ಇದನ್ನು ಬಿಟ್ಟು ಕೊಡೋದಿಲ್ಲ. ಯುಧಿಷ್ಠಿರ, ನೋಡು ಶ್ವಾನ ಎಲ್ಲಿದೆ ನೋಡು. ಓ ಹೋ 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 ಹೋ, ಜಯ 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 ಯಮಧರ್ಮರಾಯ, ನನ್ನ ಸೃಷ್ಟಿಗೆ ಕಾರಣನಾದ ತಂದೆಯೇ ಕಾಣಿಸಿಕೊಂಡೆಯ. ಏನೆಲ್ಲ ಪರೀಕ್ಷೆ ನಡೆಯುತ್ತದೆ ಪ್ರಭು. ಶ್ವಾನ ಸ್ವರೂಪನಾಗಿ ಬಂದು ಈ ಪ್ರಪಂಚದಲ್ಲಿ ಪ್ರಾಣಿಗಳೆಲ್ಲ ತಿರಸ್ಕಾರ್ಯವಾದವುಗಳು, ಮನುಷ್ಯರು ಮಾತ್ರ ಮೇಲು ಎಂಬ ಭಾವನೆ ತಪ್ಪು. ಪ್ರಾಣಿಗಳೂ ಕೂಡ ಅದು ಭಗವಂತನ ಅಂಶದಿಂದಲೇ ಹುಟ್ಟಿ ಬಂದವುಗಳು. ಮತ್ಸ್ಯ ವರಾಹಾದಿಗಳು ಕೂಡ ಭಗವತ್ ಸ್ವರೂಪಗಳು ಎಂಬುದನ್ನು ಈ ಪ್ರಪಂಚ ಈ ಮೊದಲು ಕಂಡಿದ್ದರೂ ಇನ್ನೂ ಪ್ರಪಂಚ ಒಪ್ಪುವುದಿಲ್ಲ. ಆದರೆ ಕ್ಷಣ ಕ್ಷಣಕ್ಕೂ ಅದನ್ನು ಎತ್ತಿ ತೋರಿಸುವುದಕ್ಕಾಗಿ ದಿವ್ಯ ಸ್ವರೂಪರಾದ ತಾವೆಲ್ಲ ನಾಯಿಯ ಸ್ವರೂಪದಲ್ಲಿಯೂ ಬಂದು ಮನುಷ್ಯರನ್ನು ಎಚ್ಚರಿಸ್ತಾ ಇದ್ದೀರಿ ಎಂಬುದಕ್ಕೆ ತಂದೆಯೇ ನೀನೇ ನಿದರ್ಶನ. ಧನ್ಯೋಸ್ಮಿ. ಮುಂದುವರಿಸ್ತೇನೆ. ಹೋಗೋಣ ಹೋಗೋಣ ಹೋಗೋಣ. ಸುರಸೂತ ನೀನೇ ತಗ್ಗಿ ದಾರಿಯಿಲ್ಲ, ಕರೆ ತಂದು ದೊರೆಯೋ ಬೇಗ ದಯೆಯಿಲ್ಲ. ಸುರಸೂತ ನರಕ ಲೋಕದ ದೃಶ್ಯವನ್ನು ನೋಡಲಾರೆಯ, ಕರಗುತ್ತಿದೆ ಹೃದಯವೆಲ್ಲದು ತಾಳಲಾರೆಯ. ಸುರಸೂತ ನೀನೇ ತಗಿ ದಾರಿಯಿಲ್ಲ, ಕರೆ ತಂದೆಯೋ.
ಏತಕ್ಕೆ ಧರ್ಮಜ, ಏನು ಎಡಬಲಗಳನ್ನು ಸರಿಯಾಗಿ ನೋಡಿಕೋ, ಸರಿಯಾಗಿ ನೋಡಿಕೋ. ದೇವದೂತ, ಎಲ್ಲಿಗೆ ಕರೆತಂದೆ ನೀನು? ಇದಕ್ಕೆ ನರಕ ಅಂತ ಹೆಸರು. ಸ್ವರ್ಗಕ್ಕೆ ದೇವೇಂದ್ರ ಬರಮಾಡಿಕೊಂಡಿದ್ದಾನೆ. ಇನ್ನು ಮುಂದೆ ಹೋಗಿ. ನೀನು ಮಾತ್ರ ಬರುವುದಕ್ಕೆ ಅರ್ಹತೆ ಪಡೆದವ. ಅವನನ್ನು ನೀನು ಮಾತ್ರ ನೋಡಬೇಕಂತೆ. ಹಾಗೆ ನಾನು ಕರ್ಕೊಂಡು ಹೋಗೋದಕ್ಕೆ ಬಂದವ. ಶ್ವಾನ ಬರಲಿಕ್ಕಾಗದು ಅಂತ ನೀನು ಮೊದಲು ಹೇಳಿದ್ದು. ನೀನು ನನ್ನನ್ನು ದೇವಸಭೆಗೆ ಕರ್ಕೊಂಡು ಬರಲಿಲ್ಲ. ನಾನು ಕಾಣ್ತಾ ಇರುವುದೇನು? ಅಯ್ಯೋ ಅಯ್ಯೋ, ನನ್ನ ಅಣ್ಣ ಕರ್ಣನ ಧ್ವನಿಯಲ್ಲವೇ ಅದು. ಅಪ್ಪ, ಸಹಿಸುವುದಕ್ಕಾಗುವುದಿಲ್ಲಂತೆ, ಆಗುವುದಿಲ್ಲಂತೆ. ಈ ನರಕದ ಯಾರೋ ಚಾರಕರು ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಯಮಯಾತನೆ. ನನ್ನ ತಮ್ಮ ಭೀಮಸೇನ, ಅಯ್ಯೋ ನನ್ನ ತಮ್ಮ ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲರೂ ವಿಕರಾಳ ಸ್ವರೂಪದಿಂದ ಕಾಣಿಸ್ತಾ ಇದ್ದಾರೆ. ಅವರನ್ನು ನೋಡುವುದಕ್ಕೆ, ಗುರುತಿಸುವುದಕ್ಕೆ ಸಾಧ್ಯವಿಲ್ಲ ಸ್ಥಿತಿ ನನಗೆ ಕಾಣ್ತಿದ್ದಾರೆ. ಯಾಕೆ ಹೀಗಾಗಿರಬಹುದು? ಅವರ ಧ್ವನಿಯನ್ನು ಕೇಳಿದರೆ ಅವರಿಗೆ ಸಹಿಸಲಾರದ ನೋವನ್ನು ಈ ನರಕದಲ್ಲೇ ಕೊಡ್ತಾ ಇದ್ದಾರೆ. ಆರ್ತನಾದದಿಂದ ನನ್ನನ್ನು ಕೂಗಿ ಕರೆಯುತ್ತಾ ಇದ್ದಾರೆ. ಅಣ್ಣ, ಈ ಕಷ್ಟದಿಂದ ಬಿಡಿಸು ಅಂತ ಭೀಮಸೇನ ಆಡುತ್ತಾ ಇದ್ದಾನೆ. ಅರ್ಜುನ ಚೀತ್ಕರಿಸ್ತಾ ಇದ್ದಾನೆ. ದ್ರೌಪದಿಯಂದು ಸುರಿಸುವ ಕಣ್ಣೀರನ್ನು ನೋಡೋದಕ್ಕಾಗುವುದಿಲ್ಲ. ಇಲ್ಲ ಇಲ್ಲ, ನಾನು ನನ್ನ ತಮ್ಮಂದಿರನ್ನು ಬಿಟ್ಟು ಬರುವುದಿಲ್ಲ. ನನ್ನ ಅಣ್ಣ ಕರ್ಣನಂತೆ ಕರ್ಣನೂ ಕೂಡ ಇಲ್ಲೇ ಇದ್ದಾನೆ. ಈ ದುಃಖ ಸಾಗರದಿಂದ ನಾನು ಅವನನ್ನು ಬಿಟ್ಟು ಬರೋದಿಲ್ಲ. ನನಗೆ ಸ್ವರ್ಗ ಬೇಡ, ನನ್ನ ತಮ್ಮಂದಿರನ್ನು ಬಿಟ್ಟ ಸ್ವರ್ಗ ನನಗೆ ಬೇಡ. ನನಗೆ ಈ ನರಕವೇ ಆದೀತು. ಹೋಗು, ನೀನು ಹೋಗು. ಧರ್ಮರಾಜ, ಏನು? ನನ್ನ ಒಡೆಯನ ಅಪ್ಪಣೆ ಎಷ್ಟು? ಯಾವ ದಾರಿಯಿಂದ ನಿನ್ನನ್ನು ಕರೆದು ತರಬೇಕು ಅದೇ ರೀತಿಯಲ್ಲಿ ಕರೆದು ತರ್ತಾ ಇಲ್ಲಿವರೆಗೆ ಬಂದಿದ್ದೇನೆ. ನೀನು ಯಾವುದೇ ಮಾನಸಿಕವಾದಂಥ ತೊಳಲಾಟ ಇದ್ದರೂ ಅದಕ್ಕೆ ಪರಿಹಾರವನ್ನು ಹೇಳಲು ಸಮರ್ಥ ನನ್ನ ಒಡೆಯನೇ ಹೊರತು ನಾನಲ್ಲ. ನಾನು ಬರ್ತೇನೆ. ಕೆಂದೊರೆದ ಚಾರಕರ ನುಡಿಯನು ಚಂದದಿಂದ ಆಲಿಸಿದ ಮಗವ ದೊರೆದ ಚಾರಕನ ನುಡಿಯನು ಚಂದದಿಲ್ದಾಲಿಸಿದ ಮಗವನು ಬೃಂದ ಬೃಂದಾರಕರ ನೆರಹುದೆ ವೈಭವದುಳಂದು ಎಂದೊರೆದ ಚಾರಕನ ನುಡಿಯನು ಚಂದದಿಲ್ದಾಲಿಸುತ್ತ ಮಗವ ಮಾನವ ಸ್ವಭಾವ ಎಷ್ಟು ವಿಚಿತ್ರವಾದದ್ದು ಅಂತ ಅರ್ಥವಾಗುವುದೀಗ. ಸ್ವರ್ಗಾಪೇಕ್ಷೆಯಿಂದ ಪ್ರಪಂಚವನ್ನು ಬಿಟ್ಟು ಹಿಮೋತ್ಪರ್ವತವನ್ನೇರಿ ಬಂದ ಯುಧಿಷ್ಠಿರ ಎಲ್ಲವನ್ನು ಕಳ್ಕೊಂಡಿದ್ದಾನೆ ಅಂತ ನಾವು ತಿಳಿದರೆ ದೂತನಾಡಿದ್ದೇನು. ತನ್ನ ತಮ್ಮಂದಿರಿರುವ ನರಕಮಾದರೂ ಆದೀತು, ತಾನಿಲ್ಲಿಯೇ ಉಳಿಯುತ್ತೇನೆ ಅಂತ ಹೇಳ್ತಾ ಇದ್ದಾನಂತೆ. ಇಲ್ಲ, ಪೂರ್ಣ ಕಳಚಿಕೊಳ್ಳಿಲ್ಲ ಅವನು ಅಂತ ಅರ್ಥ. ಮೈಗೆ ಯಾವುದನ್ನು ಅಂಟಿಸಿಕೊಂಡನೋ ಅದನ್ನು ಬಿಟ್ಟ, ಆದರೆ ಮನಸ್ಸಿನಲ್ಲಿ ಅಂಟಿಸಿಕೊಂಡಿದ್ದಾನೆ. ಇದನ್ನು ಹೋಗಲಾಡಿಸಿ ದೇವಸಭೆಗೆ ಅವನನ್ನು ಕರೆತರಬೇಕಾಗಿದೆ. ಆದ್ದರಿಂದ ದಿಕ್ಪಾಲಕರೇ ಮೊದಲಾದವರನ್ನು ಕೂಡಿಕೊಂಡು ನಾನೇ ಮುಂದೋತುತ್ತೇನೆ ಆ ಕಡೆಗೆ. ಜಯ 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 ಜಯ. ಯುಧಿಷ್ಠಿರ ಸ್ವಾಮಿ, ಏನಯ್ಯ ಇದು? ನಿನ್ನ ದರ್ಶನದಿಂದ ಧನ್ಯನಾದೆ. ಹಾಂ, ಆದರೆ ನಿನ್ನ ಸಭೆಗೆ ನಾನು ಬರುತ್ತಾ ಈ ಸಭೆಯನ್ನೊಮ್ಮೆ ಪೂರ್ಣ ನೋಡಬಹುದೇ? ಬಾ ಸ್ವಾಮಿ, ಏನಿದು? ಅತ್ಯಂತ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಏನು ವಿಚಿತ್ರವನ್ನು ಕಂಡೆ? ಯಾರು ಭೂಲೋಕದಲ್ಲಿ ಅಲ್ಲ ಸಲ್ಲದ ಅನ್ಯಾಯವನ್ನು ಮಾಡಿದರೋ ಅವರೆಲ್ಲ ನಿನ್ನ ಸಭೆಯಲ್ಲಿ ಉನ್ನತೋನ್ನತ ಆಸನವನ್ನು ಅಲಂಕರಿಸಿದ್ದಾರೆ. ಯಾವ ಸುಯೋಧನ ನಮ್ಮ ಪತ್ನಿಯನ್ನು ಸಭೆಯಲ್ಲಿ ಅಪಮಾನಿಸುವುದಕ್ಕಾಗಿ ಅವಳ ಸೀರೆಯನ್ನೇ ಸೆಳೆಸಿದ್ದಾನೋ, ಯಾವ ಸುಯೋಧನ ಅವಳ ಮುಡಿಯನ್ನೇ ಬಿಚ್ಚಿ ಎಳೆಯುವಂತೆ ತಮ್ಮನಿಗೆ ಆಜ್ಞಾಪಿಸಿದ್ದನೋ, ಆ ಧೂರ್ತನಾದ ಯಾವ ತಮ್ಮ ಆಕೆಯ ಮುಡಿಗೆ ಕೈ ಹಚ್ಚಿದನೋ,
ಅಂತಹ ಧೂರ್ತರೆಲ್ಲ ನಿನ್ನ ಸಭೆಯಲ್ಲಿ ಸುಖಾಸೀನರಾಗಿದ್ದಾರೆ. ಇದು ದೇವಲೋಕವು, ಇದು ನಿನ್ನ ಸಭೆಯು. ಪುಷ್ಕರ ಮಾಲಿನಿ ಎಂಬ ನಿನ್ನ ಈ ಉತ್ತಮೋತ್ತಮವಾದ ಸಭೆ ಇದು ಧರ್ಮ ಸಭೆ. ಈ ಧರ್ಮ ಸಭೆಯಲ್ಲಿ ಅನ್ಯಾಯಗಾರರಿಗೆಲ್ಲ ಉಚ್ಚಾಸನವು. ಇದನ್ನು ನಾನು ನೋಡಬಾರದಾಗಿತ್ತು. ನಾನು ಪ್ರಪಂಚದಲ್ಲಿ ಇದನ್ನು ನೋಡಲಿಲ್ಲ. ಅದಕ್ಕಿಂತ ಕೆಡುಕನ್ನು ನಾನು ಕಾಣ್ತಾ ಇದ್ದೇನೆ. ಓ ದೇವೇಂದ್ರ, ಯುಧಿಷ್ಠಿರ, ನೀನು ಶತಮಖನು. 100 ಯಜ್ಞಗಳು ಇನ್ನೆಷ್ಟೇ ಯಜ್ಞಗಳನ್ನು ಮಾಡಿ ಅತ್ಯುಚ್ಚವಾದಂತಹ ಈ ಸ್ಥಾನಕ್ಕೆ ಬಂದವನು. ಧರ್ಮ ಕರ್ಮಗಳನ್ನು ಸರಿಯಾಗಿ ವಿವೇಚನೆ ಮಾಡುವುದಕ್ಕೆ ಶಕ್ತನು. ಅಲ್ಲಿ ಯಮಧರ್ಮನಾದರೆ ಇಲ್ಲಿ ನೀನು. ಇಲ್ಲಿರುವವರೆಲ್ಲರೂ ಕೂಡ ರಾಜಸೂಯಾದಿ ಅಧ್ವರೆಗಳನ್ನು ಮಾಡಿ ಉಚ್ಚಾಸನವನ್ನು ಸ್ವೀಕರಿಸುವುದಕ್ಕೆ ಯೋಗ್ಯರು ಅಂತ ಕೇಳಿದ್ದೇನೆ ನಾನು. ನಿನ್ನ ಸಭೆಯಲ್ಲಿ ಹರಿಶ್ಚಂದ್ರಾದಿಗಳು ಬಂದು ವಿಜೃಂಭಿಸ್ತಾರೆ. ಅದೇ ಸಭೆಯಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಈ ಧೂರ್ತ, ಈ ಪಾಪಿ, ಕೌರವ ಇವನು ಕುಳಿತುಕೊಳ್ಳುತ್ತಾನೆ ಅಂತಂದ್ರೆ ಅದನ್ನು ನೋಡೋದಕ್ಕೆ ನಾನು ಬರಬೇಕು. ಯುಧಿಷ್ಠಿರ, ಇದನ್ನು ನೋಡೋದಕ್ಕೆ ನನಗೆ ಜನ ಕಳುಹಿಸಿದ್ದೆ ನೀನು. ಭಾವಾವಿಷ್ಟನಾಗುತ್ತಾ ಇದ್ದಿ. ಭಾವಾವಿಷ್ಟನಲ್ಲ, ನನಗೆ ಸಹಿಸುವುದಕ್ಕಾಗುವುದಿಲ್ಲ ಮಗು. ಹಾಗಲ್ಲ ಇದು. ಯಾವ ಮೃಣಮಯವಾದ ದೇಹವನ್ನು ಹೊಂದಿ ಈತಿ ಬಾಧೆಗಳನ್ನು, ಸಂಬಂಧವೇ ಮೊದಲಾದಂತಹ ಭಾವನೆಗಳನ್ನು ಹೊಂದಿ ಪ್ರಪಂಚದಲ್ಲಿ ಬಾಳಿದ್ದೀರೋ, ಈ ಸ್ವರ್ಗಕ್ಕೆ ಇರುವ ಕಾಲಕ್ಕೆ ಅದನ್ನೆಲ್ಲ ಉಳಿಯಬೇಕು. ಸಹಜವಾದ ಮಾರ್ಗದಿಂದ ಬರುವ ಪಥ ಇದಲ್ಲ. ದಿವ್ಯ ಶರೀರಿಗಳಾಗಿ ಬಂದರೆ ಆಗ ಯಾವ ಕಿಲ್ಬಿಷವೂ ಮನಸ್ಸಿನಲ್ಲಿ ಉಳಿಯುವುದಕ್ಕೂ ಇಲ್ಲ. ಆದರೆ ನೀನು ಸಶರೀರನಾಗಿ ಬಂದವ. ಶರೀರಕ್ಕೆ ಅಲ್ಲಿ ಅಂಟಿಕೊಂಡದ್ದನ್ನು ಇಲ್ಲಿಯೂ ಬಿಡುವುದಕ್ಕೆ ನೀನು ಸಿದ್ಧನಿಲ್ಲ. ಯೋಚಿಸಿ ನೋಡು, ಈ ಸ್ವರ್ಗದಲ್ಲಿ ಮೃಣ್ಮಯವಾದಂತಹ ಭಾವಗಳನ್ನು ಹೊಂದುವುದಕ್ಕುಂಟು. ಇಲ್ಲಿಗೆ ಬಂದ ಮೇಲೆ ಅವರು ನನ್ನವರು, ಇವರು ಪರಕೀಯರು ಎನ್ನುವ ಭಾವವಾದರೂ ಉಳಿಯುವುದಕ್ಕುಂಟೋ ಹೇಳು. ಭಾವ ನನಗೆ ಉಂಟಲ್ಲ. ಯಾಕೆಂದ್ರೆ ಸ್ವರ್ಗಕ್ಕೆ ನೀನಾಗಿ ನನ್ನನ್ನು ಕರೆಸಿಕೊಂಡೆ. ಅಂದ್ರೆ ನಾನು ಏರುವುದಕ್ಕೆ ಸಿದ್ಧನಾದದ್ದು ಹೌದು. ಆ ಪ್ರಾಪಂಚಿಕವಾದಂತಹ ಒಂದು ಎಲ್ಲೆಯನ್ನು ನಾನು ಸಮೀಪಿಸಿದಾಗ ನೀನಾಗಿಯೇ ಕರೆತರಿಸಿದೆ. ಹೌದು. ಆದ್ರೆ ನಾನು ಕರೆತಂದಾಗ ನಿನ್ನ ದೂತ ಎಲ್ಲೆಲ್ಲೋ ನನ್ನನ್ನು ಕರ್ಕೊಂಡು ಹೋದ. ಕಾರಣ ಉಂಟು. ಕೊನೆಗೆ ಅವರನ್ನೆಲ್ಲ ನೀನು ನರಕದಲ್ಲಿ ನೋಡಬೇಕು ಎನ್ನುವುದೇ ಒಂದು ವಿಧಿ. ಓಹೋ, ತಾತ್ಕಾಲಿಕವಾಗಿ ನೋಡೋದು. ಒಂದಿಷ್ಟನ್ನಾದರೂ ಅಂಟಿಸಿಕೊಂಡಿಲ್ಲಿಗೆ ಬರಕೂಡದು. ಅದನ್ನು ಅನುಭವಿಸಿಯೇ ತೀರಬೇಕು. ನಾನು ನರಕ ದರ್ಶನ ಮಾಡಬೇಕು ಅಂತ ಉದ್ದೇಶ ಇತ್ತೋ ಹೇಗೆ? ಆದ್ರಿಂದ ಅವರನ್ನು ಅಲ್ಲಿ ಇರಿಸಿದ್ದು ನಾನು ನರಕ ದರ್ಶನ ಹೌದಪ್ಪ, ಹೌದು. ಯಾಕೆ? ಕಾರಣ ಉಂಟು. ನಿನ್ನ ಜೀವಿತ ಕಾಲದಲ್ಲಿ ಎಂದು ಅನೃತವನ್ನು ಆಡದೇ ಇದ್ದ ನೀನು ತಿಳಿಯದೆ ಒಂದು ಸುಳ್ಳಿಗೆ ಕಾರಣನವ ಯುದ್ಧ ಸಂದರ್ಭದಲ್ಲಿ. ಅದು ಕೇಳಬೇಕಾಗಿತ್ತು ನನಗೆ. ಧರ್ಮರಾಜ, ದ್ರೋಣರ ವಧೆಯ ಪ್ರಸಂಗದಲ್ಲಿರಬಹುದಲ್ವೇ? ಅಶ್ವತ್ಥಾಮೋಹತಃ ಈ ವಾಕ್ಯವನ್ನು ಗುರುಗಳು ಕೇಳುವ ಹಾಗಾಗಿತ್ತು ನಿನ್ನ ಹೇಳಿಕೆಯಿಂದ. ಹೌದು, ಉದ್ದೇಶಪಟ್ಟು ಆಡದೇ ಇದ್ದದ್ರಿಂದ ನಿನಗಲ್ಲಿ ವಾಸ ಇಲ್ಲ. ಆದರೆ ಪರಿಣಾಮದಲ್ಲಿ ಸುಳ್ಳೆ ಆದದ್ರಿಂದ ದೀಪನೆ ನನಗೆ ಉದ್ದೇಶ ಇರಲಿಲ್ಲ. ಕೃಷ್ಣನಲ್ಲಿ ವಾದಿಸಿದೆ ನಾನು, ಹೇಳಬಾರದು ನಾನು ಅಂತ. ಆಗ ಕೃಷ್ಣ ಹೇಳಿದ, ನಿಮಗೆ ಜಯ ಬೇಕೋ ನೀವು ತಾತ್ಕಾಲಿಕವಾಗಿ ಸುಳ್ಳನ್ನಾದರೂ ಹೇಳಲೇಬೇಕಾಗ್ತದೆ. ನಿಮ್ಮ ಧರ್ಮವನ್ನೆಲ್ಲ ಉತ್ಸರ್ಜ್ಯ ಕಳೆದು ಬಿಡಿ. ನೀವು ಜಯಾಕಾಂಕ್ಷಿಗಳಾಗಿ ಹೌದು ಅಂತಾದರೆ ಇದನ್ನು ಹೇಳಲೇಬೇಕಾಗ್ತದೆ. ಅದಲ್ಲವಾದರೆ ದ್ರೋಣರನ್ನು ಕೆಳಗಿಳಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ನಾನು ಹೇಳಿದ್ದು ಹೌದು. ಹೇಳಿದ್ದರ ಪರಿಣಾಮ ಆಗಲೇ ಕಂಡಿದೆ. ನನ್ನ ರಥ ನೆಲದಿಂದ ಮೇಲೆ ಹೋಗುತ್ತಾ ಇತ್ತು. ತಕ್ಷಣವೇ ನನ್ನ ರಥ 4 ಅಂಗುಲ ಕೆಳಗಿಳಿದಿದೆ, ನೆಲದ ಮೇಲೆ ನಡೆಯಲಿಕ್ಕೆ ತೊಡಗಿದೆ. ಅಂದರೆ ಅಸತ್ಯ ಭಾಷಣಕ್ಕೆ ಎಂಥ ದೊಡ್ಡ ಶಿಕ್ಷೆ ಸಿಗ್ತದೆ ಅಂತ ನನಗೆ ಆಗಲೇ ಕಂಡಿದೆ. ಆದರೆ ಅನಿವಾರ್ಯವಾಗಿತ್ತು. ಓ, ಅದಕ್ಕೆ ಇದು ಶಿಕ್ಷೆ ಅಲ್ವೇ? ಆ ನೆಲೆಯಿಂದ ನರಕ ನೋಡಿದ್ದ ಅದಕ್ಕಾಗಿ ನೀನು ಸುಳ್ಳಾಡಿದ್ದೀ ಎನ್ನುವಂತಹ ಶಂಕೆಯನ್ನು ಕಳಕೊಳ್ಳುವ ಹಾಗಾಯಿತು. ಓಹೋ, ಅದನ್ನು ಬಿಟ್ಟು ಇಲ್ಲಿಗೆ ಬಂದಾಗ ನೀನು ಹೊಸತೇ ಆದ ಒಂದು ವಾದವನ್ನು ಹುಡುತ್ತಾ ಇದ್ದಿ. ಹೌದು, ದುರ್ಯೋಧನಾದಿಗಳೆಲ್ಲ ಇಲ್ಲಿದ್ದಾರೆ. ಹೌದು, ಅವರಲ್ಲಿ ಲೋಪವ ಕಾಳಿಕೆಯೇ ಇದ್ರೂ ಪ್ರಾಪಂಚಿಕವಾದದ್ದು ಮಾತ್ರ. ವೀರ ಸ್ವರ್ಗವನ್ನು ಹೊಂದಿದವರು ಯುದ್ಧದಲ್ಲಿ ಮರಣಿಸಿ ಈಗ ಅವರೂ ನನ್ನವರು, ಇವರೂ ನನ್ನವರು, ಎಲ್ಲವರೂ ನನ್ನವರು ಎನ್ನುವ ಭಾವ ಬರಬೇಕು ಅಂತ ಆದರೆ ನಿನಗೊಂದು ಮಾನಸಿಕವಾದ ಸಂಸ್ಕಾರ ಒದಗಬೇಕು. ಹೇಗೆ? ಅದಕ್ಕೊಂದು ದಾರಿಯುಂಟು. ಏನು? ದೇವನದಿಯಲ್ಲಿ ಸ್ನಾನವನ್ನು ಮಾಡು. ಆಗ ನಿನ್ನ ಮನಸ್ಸು ಕಾಳಿಕೆಯನ್ನು ಕಳಕೊಂಡು ಪ್ರಸನ್ನವಾಗುತ್ತದೆ. ಈ ಕಡೆಗೆ ಬಾ, ಈ ಕಡೆಗೆ ಬಾ. ಓಹ್, ಸ್ವರ್ಗಾಧಿಪನೇ ಧರ್ಮರಾಜ, ಧನ್ಯೋಸ್ಮಿ. ಎಲ್ಲರೂ ನನ್ನವರು ಸತ್ಯ. ಈಗ ನನ್ನದೇನೂ ಅಲ್ಲ. ಪ್ರಪಂಚದ ಯಾವುದರ ಮೇಲೂ ನಾನು ಯಾವುದೇ ಕಾಲ್ಪನಿಕವಾದಂತಹ ದ್ವೇಷವನ್ನು ನಾನು ಇಟ್ಟುಕೊಳ್ಳಬಾರದು. ನಮ್ಮ ಹಿರಿಯನಾದಂತಹ ಕುರುಕ್ಷೇತ್ರ ಸಂಸ್ಥಾಪಕನಾದ
ಕುರುಕ್ಷೇತ್ರವನ್ನು ಸಂಸ್ಥಾಪನೆ ಮಾಡುವ ಕಾಲದಲ್ಲಿಯೇ ಅವನಿಗೆ ಇದ್ದ ಆಸೆ ಏನು? ಕುರುಕ್ಷೇತ್ರದಲ್ಲಿ ಸತ್ತವರೆಲ್ಲ ಸ್ವರ್ಗ ಪಡೀಬೇಕು ಅಂತ. ಎಷ್ಟು ಕಾಲ ಉತ್ತನಂತೆ ಅವ. ಯಜ್ಞ ಮಾಡುವುದಕ್ಕೆ ಕ್ಷೇತ್ರವೂ ಹೌದು, ಉಳುತ್ತಾ 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 ಅವನ ಹಠಮಾರಿತನ ಇದ್ದದ್ದು ಇಲ್ಲೆಲ್ಲ ಸತ್ತವರು ಪೂರ್ಣ ಸ್ವರ್ಗಕ್ಕೆ ಹೋಗಬೇಕು. ಆದರೆ ಮತ್ತೆ ಮತ್ತೆ ಒತ್ತಾಯಕ್ಕೆ ಮಾಡಿದ ದೇವೇಂದ್ರ, ನೀನೇ ಅಲ್ಲ ನಿನ್ನ ಹಿಂದಿನವನು ಬಂದು ಹೇಳಿದನಂತೆ, ಇಲ್ಲಿ ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗುವುದಿಲ್ಲ, ಇಲ್ಲಿ ಉಪವಾಸವಿದ್ದು ಸತ್ತವರಿಗೆ ಸ್ವರ್ಗ ಕೊಡಿಸ್ತೇನೆ, ತಪಸ್ವಿಗಳಿಗೆ ಕೊಡಿಸ್ತೇನೆ, ಯುದ್ಧ ಮಾಡಿ ಸತ್ತವರಿಗೆ ಕೊಡಿಸ್ತೇನೆ, ಸುಮ್ಮನೆ ಸತ್ತವರಿಗೆಲ್ಲ ಸ್ವರ್ಗ ಸಿಕ್ಕಲಿಕ್ಕಿಲ್ಲ. ಅಷ್ಟ ಆಶ್ವಾಸನೆ ಇಂದ್ರ ಪದವಿಯಿಂದ ಬಂದಿದೆ. ಹಾಗಾಗಿ ಇವರೆಲ್ಲ ಹಾಗೆ ಬಂದವರು. ಸಂತೋಷ ಧರ್ಮಜ, ಸಂತೋಷ. ಕರೆದೊಂದು ಮದ್ದೆದು ಪೀಠದೊಳವನ ಆದರದಿಂದ ಕುಳ್ಳಿರಿಸುತ್ತ ಸುರಪನು ಸಭೆಯೋಳು ಸೇರಿದ ಸರ್ವರೊಳ್ ಒರೆದನು ಸಂತೋಷದಿಂದ. ಸುರರೆಲ್ಲ ಕೇಳಿರಿ ಧರ್ಮ ಸಂಜಾತನು ಕೇಳಿರಿ. ಸುರರೆಲ್ಲ ಕೇಳಿರಿ ಧರ್ಮ ಸಂಜಾತನು ವರಜ ಜೀವಂಶದೊಳುದಿದೆಯೇ ಪರಮ ಧಾರ್ಮಿಕ ಸತ್ಯ ಸಂದನೆಂದಿರಿಸುತ್ತಿ ಪರಮತ ಭಕ್ತರಾಗಿಯನು. ಸುರರೆಲ್ಲ ಕೇಳಿರಿ ಧರ್ಮ ಸಂಜಾತನು ಕೇಳಿರಿ. ಧರ್ಮರಾಜ, ಈ ಕಡೆಗೆ ಬಾ. ಈ ದೇವ ಸಭೆಯಲ್ಲಿ ನಿನಗೊಂದು ವಿಶಿಷ್ಟವಾದಂತಹ ಪೀಠ ಉಂಟು, ಮನ್ನಣೆಯುಂಟು. ಹೌದೇ? ಧರ್ಮಪೀಠವನ್ನೇ ಸ್ಥಾಪಿಸಿದ್ದೇನೆ ನಿನಗೋಸುಗವಾಗಿ. ಕೃತಜ್ಞನಾದೆ. ಇದಕ್ಕೊಂದು ಕಾರಣ ಉಂಟು. ಏನು? ನೀನು ಚಂದ್ರವಂಶೀಯನಾಗಿ ಧರ್ಮ ಪಥವನ್ನು ಬಿಡದೆ ನಡೆದವನು, ಅನುಸರಿಸಿದವನು. ಓಹೋ. ಅಸತ್ಯವನ್ನ ಆಡಿದವನಲ್ಲ, ಸದಾ ಸತ್ಯವನ್ನೇ ಆಡುತ್ತಾ ಬಂದವನು. ಹೌದು. ಶ್ರೀಕೃಷ್ಣನ ಪರಮ ಭಕ್ತನೆನ್ನಿಸಿಕೊಂಡವನು. ಮೇಲಾಗಿ ಅಜಾತ ಶತ್ರು. ಓಹೋ. ನಿನ್ನನ್ನು ದ್ವೇಷಿಸುವವರು ಇರಲಿಲ್ಲ ಅಂತ ಅರ್ಥ ಅಲ್ಲ, ನಿನಗೆ ಯಾರ ಕುರಿತಾಗಿಯೂ ದ್ವೇಷಭಾವ ಇರಲಿಲ್ಲ ಎನ್ನುವುದರಿಂದ ನೀನು ಈ 4 ಗುಣಗಳಿಂದ ಕೂಡಿದವನಾದ್ರಿಂದ ಇಲ್ಲಿ ಸ್ಥಾಪಿಸಲಾಗುವಂತಹ ಈ ಆಸನಕ್ಕೆ ನೀನೇ ಅಧಿಕಾರಿಯಲ್ಲದೆ ಅನ್ಯರಲ್ಲ. ವಿಶೇಷವಾದಂತಹ ಅನುಸರಣೀಯವಾದಂತಹ ಜೀವನ ಮಾರ್ಗವನ್ನು ತೋರಿಸಿಕೊಟ್ಟದ್ರಿಂದ ನಿನಗೆ ಈ ಸ್ವರ್ಗಾರೋಹಣದ ಉತ್ತರ ಭಾಗದಲ್ಲಿ ಈ ಪೀಠದ ಮೇಲೆ ಅಧಿಕಾರ ಉಂಟು. ಬಾ, ಮಂಡಿಸು ಮಂಡಿಸು ಮಂಡಿಸು. ಧನ್ಯನಾದೆ. ಮಂಗಲಮಯವಾದ ಈ ಪೀಠವನ್ನು ಏರುವುದಕ್ಕೆ ನಿನ್ನ ಅನುಜ್ಞೆಯನ್ನು ಯಾಚಿಸಿ ಮೇಲೆ ಇರ್ತೇನೆ. ಒಳ್ಳೆಯದು, ಒಳ್ಳೆಯದು. ಸಂತೋಷ. ಕಲ್ಯಾಣಾತ್ಮಲಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ ಮಂಗಲೋ. ಕರೆದೊಳು ಪರಶೂಪಜಾಂಗುಳದಾರಗೆ ಅರುಣದೀಪ ಕೂದರ ಪೊರೆವಗೆ ಉರಗ ಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಅರತಿ ಎತ್ತಿರೆ ಅರತಿ ಎತ್ತಿರೆ ಅರತಿ ಎತ್ತಿರೆ ಮಂಗಳಾರತಿ ಎತ್ತಿರೆ ಗಜಮುಖದ ಬಗೆ ಕಾಣ ಬಗೆ